ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನन्तರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ಯಸ್ತಾತ್ಮೀಯಫಲಂ ವರಪ್ರದ ಗುರೌ ವೈರಾಗ್ಯ ಭಾಗ್ಯೋರಧೋ ವೇದಾಂತಾಮೃತ ಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯ ಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧು ಕಟಾಕ್ಷಕೇಣನಿಲಯಂ ಶ್ರೀಕೃಷ್ಣ ಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೇತಿ ತ್ವೈಗಾಗಮಾन्तम् आचार्य भक्ति परिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्ग श्रीवासयोगी गुरुणार्पितभारमीशे भक्त्यादिपूर्णवरदारि कृपात्मचिह्नं श्री श्रीनिवासमुनिवर्यमहं प्रपद्ये। श्रीनारायण योगीन्द्र वरदारि कृपाश्रयं रङ्गेशपादविनुतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि। यो नित्यमच्युतपदाम्बुजयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्यैकसिन्धो रामानुजस्य चरणौ शरणं प्रपद्ये। इति इन्दुकृतभाष्यार्थात् व्याख्यानेन दर्शिताः परं सुदर्शनार्यं तं वन्दे कूरकुलाधिपं येनोपनिषदां भाष्यं रामानुजमतानुगं रम्यं कृतं प्रपद्ये तं रङ्गरामानुजं मुनिम् अद्भुतं यस्य विक्रान्तं वेदवीथीविशोधने अपरं निगमान्तार्क्यं प्रपद्ये वीरराघवम् अतसी गुच्छसच्छाय मञ्चितोरस्थलं श्रियाञ्जनाचलशृङ्गारमञ्जलिर्ममगाहताम्। ॐ सहनाववतु सहनौ भुनक्तु सह वीत्यङ्करवावहै तेजस्विनावधीतमस्तु मा विद्विषावहैः। ॐ शान्तिः शान्तिः शान्तिः। ಕಠೋಪನಿಷತ್ತಿನ ಕಡೆಯ ಭಾಗದಲ್ಲಿ ಇದೀವಿ. ಉಪಸಂಹಾರ ಮಾಡಿ ಒಂದು ಕಡೆಯಲ್ಲಿ ಒಂದು ವಿಶ್ಲೇಷಣೆಯನ್ನು ಮಾಡ್ತಾರೆ. ಯಾವ್ಯಾವ ಅಧಿಕರಣಗಳಲ್ಲಿ ಬಂದಿದೆ ಇಲ್ಲಿನ ಮಂತ್ರಗಳು ಅಂತ ಹೇಳ್ಬಿಟ್ಟು ಒಂದು ವಿಚಾರವನ್ನು ಕೂಡ ಮಾಡ್ತಾರೆ. ಅದು ಕಡೆಯ ಕೆಲವು ಮಂತ್ರಗಳಿದೆ. ಇದರಲ್ಲಿ ಹಿಂದೆ ಯದಾ ಸರ್ವೇ ಪ್ರವಿದ್ಯಂತೆ ಹೃದಯಸ್ಯೇಹ ಗ್ರಂಥಯಃ ಅಥಮರ್ತ್ಯೋ ಅಮೃತೋ ಭವತಿ ಏತಾವತ್ ಅನುಶಾಸನಂ. ಇದರ ಹಿಂದಿನ ಮಂತ್ರದಲ್ಲಿ ಯಥಾ ಸರ್ವೇ ಪ್ರಮುಚ್ಯಂತೆ ಅಂತ ಹೇಳ್ಬಿಟ್ಟು ಅತ್ರ ಬ್ರಹ್ಮ ಸಂಸ್ಕೃತೆ ಅಂತ ಬಂತು. ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಾಯೇಸ್ಯ ಹೃದಯ ಸ್ಥಿತಾಃ ಅಥಮರ್ತ್ಯಃ ಅಮೃತೋ ಭವತಿ ಅತ್ರ ಬ್ರಹ್ಮ ಸಂಸ್ಕೃತೆ. ಇಲ್ಲಿಯೇ ಬ್ರಹ್ಮನನ್ನ ಸೇರಿ ಅವನು ಅನುಭವಿಸ್ತಾನೆ ಅಂತ ಹೇಳಿದ್ರೆ, ಇಲ್ಲಿಯ ಬ್ರಹ್ಮನನ್ನು ಸೇರ್ತಾನೆಯೇ, ಇಲ್ಲಿಯೇ ಅನುಭವಿಸ್ತಾನೆಯೇ ಅವನನ್ನು ಸೇರಿ ಅಂತ ಹೇಳಿದ್ರೆ, ಅದಕ್ಕೆ ಉತ್ತರವನ್ನು ಹೇಳುವಾಗ ಬ್ರಹ್ಮಸೂತ್ರಕಾರರು ಬಾದರಾಯಣರೇ ಅದಕ್ಕೆ ಪರಿಹಾರವನ್ನು ಹೇಳಿದ್ದಾರೆ. ಸಮಾನಾಚ ಆಸಕ್ತಿ ಉಪಕ್ರಮಾತ್ ಅಮೃತತ್ವಂಚ ಅನುಪೋಷ್ಯ ಅನ್ನೋ ಸೂತ್ರದಲ್ಲಿ ಹೇಳಿ ಅಮೃತತ್ವಂಚ ಅನುಪೋಷ್ಯ ಅಂತ ಹೇಳಿದ್ರು. ದೇಹವು ಇನ್ನು ದಗ್ಧವಾಗಿಲ್ದ ಇರುವಾಗಲೇ ಇವನಿಗೆ ಬರುವ ಅಮೃತತ್ವವೇ ಇಲ್ಲಿ ಅತ್ರ ಬ್ರಹ್ಮ ಸಂಸ್ಕೃತೆ ಅಂತ ಹೇಳಿರೋದು. ಅತ್ರ ಮರ್ತ್ಯ ಅಮೃತೋ ಭವತಿ ಅಮೃತಃ ಭವತಿ ಅಂತ ಹೇಳಿರುವ ಅಮೃತತ್ವವು ಅನುಪೋಷ್ಯ ಅಂದ್ರೆ ಉಷದಾಹೆ ಅಂತ ಹೇಳ್ಬಿಟ್ಟು ದೇಹವು ಇನ್ನು ದಗ್ಧವಾಗಿಲ್ಲದೆ ಇರುವಾಗ, ಅಂದ್ರೆ ಉಪಾಸನಾ ಕಾಲದಲ್ಲಿಯೇ ಉಪಾಸನೆಯನ್ನು ಆರಂಭಿಸಿ ಇನ್ನು ಉಪಾಸನೆ ಮುಗಿದಿಲ್ಲ, ಪರಿಪೂರ್ಣವಾದಾಗ ಅವನಿಗೆ ಪರಮಭಕ್ತಿ ಎನ್ನುವಂತಹ ಒಂದು ಅವಸ್ಥೆ, ಮೋಕ್ಷ ಪ್ರಾಪ್ತಿ, ಅಲ್ಲಿಯವರೆಗೂ ಆಗುವಂತಹ ಅನುಭವ, ಅದು ಅಮೃತತ್ವ ಅಂತ ಇಲ್ಲಿ ಹೇಳಿರುವಂತಹದ್ದು. ಅದುವೇ ಅತ್ರ ಬ್ರಹ್ಮ ಸಂಸ್ಕೃತೆ ಅನ್ನಕ್ಕೆ ಅರ್ಥ ಅಂತ ಹೇಳಿ ಅದನ್ನ ಈ ಸೂತ್ರದಲ್ಲಿ ಬಾದರಾಯಣರು ಹೇಳ್ತಾರೆ. ಶರೀರ ಇಂದ್ರಿಯ ಎಲ್ಲ ಇರೋವಾಗಲಿಯೇ ಅವನಿಗೆ ಅಮೃತತ್ವವು ಏನು ಅಂತ ಹೇಳಿದ್ರೆ ಉತ್ತರ ಪೂರ್ವಾಗಯೋ ಅಶ್ಲೇಷ ವಿನಾಶವು ಅಂತ ಹೇಳಿರುವಂತಹ ಅದು. ಮತ್ತೆ ಅವನಿಗೆ ಆಗಾಗ ಬ್ರಹ್ಮನ ಅನುಭವವು ಕೂಡ ಆಗುತ್ತೆ. ಉಪಾಸನ ವೇಳೆಯಲ್ಲಿ ಆಗುವಂತಹ ಅನುಭವ ಅತ್ರ ಬ್ರಹ್ಮ ಸಂಸ್ಕೃತೆ, ಅಮೃತತ್ವ ಅತ್ರ ಬ್ರಹ್ಮ ಸಂಸ್ಕೃತೆ ಎರಡಕ್ಕೂ ಸ್ಪಷ್ಟವಾಗಿ ಹೇಳ್ತಾರೆ. ಅಮೃತತ್ವ ಅಂದ್ರೆ ಉತ್ತರ ಪೂರ್ವಾಗಯೋ ಅಶ್ಲೇಷ ವಿನೇಶ, ಇದು ರಿಲೇಟಿವ್, ಆಪೇಕ್ಷಿಕ ಅಂತ ಹೇಳೋದು. ಪರಿಪೂರ್ಣವಾದ ಅಮೃತತ್ವವಲ್ಲ. ಆದರೆ ಸಂಚಿತ ಕರ್ಮಗಳೆಲ್ಲ ನಾಶವಾಗ್ಬಿಟ್ಟು ಪ್ರಾಮಾಣಿಕ ಕರ್ಮಗಳು ಇವನಿಗೆ ಸಂಬಂಧಿಸದೆ ಬರೀ ಪ್ರಾರಬ್ಧ ಕರ್ಮ ಒಂದು ಮಾತ್ರ ಉಳಿಯುತ್ತಲ್ಲ, ಅದುವೇ ಅಮೃತತ್ವ ಅಂತ
ಹೇಳಿರುವಂತಹದ್ದು. ದೇವತೆಗಳ ವಿಷಯದಲ್ಲೂ ಅಮೃತರಾಗ್ತಾರೆ ಅಂತ ಹೇಳಿರೋದು, ಅಥವಾ ಸೋಮಯಾಗ ಮಾಡಿದವರು ಸೋಮಪಾನ ಮಾಡಿ ಅಮೃತರಾಗ್ತಾರೆ ಅಂತ ಹೇಳಿದೆ. ಅಪಾಮ ಸೋಮಂ ಅಮೃತ ಭೂಮ ಅಂತ, ಅದೆಲ್ಲ ಆಪೇಕ್ಷಿಕ ಅಂತ ಹೇಳೋದು ಅಂದ್ರೆ ರಿಲೇಟಿವ್ ಅಂತ ಅರ್ಥ. ಇಲ್ಲಿ ಇರೋರ್ಗೆ ಹೋಲಿಸಿದ್ರೆ ಇವ್ರಿಗೆ ಕಂಪೇರ್ ಮಾಡಿದ್ರೆ ಬಹಳ ದಿನ ಇರ್ತಾರೆ ಅನ್ನೋದು ಅರ್ಥ ಅಲ್ಲಿ, ರಿಲೇಟಿವ್ ಅಂತ ಅಷ್ಟೇ ಹೊರತು ಅದು ಮುಖ್ಯ ಅರ್ಥದಲ್ಲಿ ಅಮೃತತ್ವವಲ್ಲ. ಅದೇ ರೀತಿ ಇಲ್ಲಿಯೂ ಮತ್ತೆ ಮರ್ತ್ಯ ಅಮೃತೋಭವತಿ ಅಂತ ಹೇಳುವ ಅಮೃತ ಶಬ್ದವು ಕೂಡ ಉತ್ತರ ಪೂರ್ವಾಘದ ಅಶ್ಲೇಷ ವಿನಾಶ ರೂಪವಾದ ಪ್ರಾಪ್ತಿ ಯಾವುದು ಇದೆಯೋ ಅವನಿಗೆ ಅದು ಹೇಳಲ್ಪಟ್ಟಿದೆ. ಅತ್ರ ಬ್ರಹ್ಮ ಸಮಷ್ಣುತೆ ಅಂತ ಹೇಳೋದಕ್ಕೆ ಬ್ರಹ್ಮನನ್ನ ಇಲ್ಲಿ ಅನುಭವಿಸ್ತಾನೆ ಅಂದ್ರೆ ಉಪಾಸನ ವೇಳೆಯಲ್ಲಿ ಅವನಿಗೆ ಆಗುವ ಬ್ರಹ್ಮಾನುಭವವು ಇಲ್ಲಿ ಹೇಳಲ್ಪಟ್ಟಿದೆ. ಬಹಳ ಪ್ರೀತಿಯಿಂದ ಉಪಾಸನೆ ಮಾಡುವಾಗ ಬಹಳ ಪ್ರೀತಿಪೂರ್ವಕವಾದ ಧ್ಯಾನ ಸ್ಮೃತಿ ಮಾಡುವಂತಹದ್ದು. ಆ ವಿಷಯವೇ ಅಷ್ಟು ಉತ್ಕೃಷ್ಟವಾದ ವಿಷಯವಾದ್ದರಿಂದ ಬ್ರಹ್ಮಧ್ಯಾನ ಮಾಡೋದ್ರಿಂದ, ಪ್ರೀತಿಪೂರ್ವಕವಾದ ಧ್ಯಾನ ಮಾಡೋದ್ರಿಂದ ಆ ಉಪಾಸನೆ ಮಾಡುವ ಕಾಲದಲ್ಲಿಯೇ ಬಹಳ ಆನಂದವನ್ನ ಅನುಭವಿಸ್ತಾರೆ ಅವರು ಉಪಾಸಕರು ಅಂತ ಹೇಳಲ್ಪಟ್ಟಿದೆ. ಇಲ್ಲಿ ಪ್ರಪನ್ನರಿಗೂ ಭಕ್ತಿಯೋಗಿಗಳಿಗೂ ಹೇಳುವಾಗ ಸ್ವಾಮಿ ದೇಶಿಕನ್ ಹೇಳ್ತಾರೆ ರಹಸ್ಯ ತೀರ್ಥಾರದಲ್ಲಿ, ಪ್ರಪನ್ನಶ್ಚ ದ್ವೇಧ ಅಂತ ಹೇಳ್ಬಿಟ್ಟು ಒಬ್ಬರಿಗೆ ಇಲ್ಲಿಯೇ ಬಹಳ ಹೆಚ್ಚಾದ ಅನುಭವ ಆಗುತ್ತೆ, ಇನ್ನೊಬ್ಬನಿಗೆ ದೇಹಾವಸಾನದಲ್ಲಿ ಮೋಕ್ಷ. ಆದರೆ ಉಪಾಸಕರಿಗೆ ಅನೇಕ ಜನ್ಮಗಳು ತಗೊಳ್ತಾರಲ್ಲ, ಅದು ಅಷ್ಟು ಜನ್ಮಗಳು ಅವರು ಪರಮಾತ್ಮನ ಅನುಭವವನ್ನ ಬಹಳ ಅದ್ಭುತವಾಗಿ ಅನುಭವಿಸ್ತಾರೆ ಅವರು ಉಪಾಸನ ಕಾಲದಲ್ಲಿ. ಅದು ಸುಸುಖಂ ಕರ್ತುಮವ್ಯಯಂ ಕೃಷ್ಣನು ಹೇಳುವಾಗ ಭಕ್ತಿಯೋಗವನ್ನ ಅರ್ಜುನನಿಗೆ ಸುಸುಖಂ ಹೇಳ್ತಾರೆ, ಸುಸುಖಂ ಕರ್ತುಮವ್ಯಯಂ. ಅದು ಬಹಳ ಸುಖರೂಪವಾದದ್ದು ಉಪಾಸನೆಯೇ. ಅದು ಇಲ್ಲಿ ಹತ್ರ ಬ್ರಹ್ಮ ಸಂಸ್ಕೃತಿ ಅಂತ ಹೇಳಲ್ಪಟ್ಟಿದೆ. ಅಲ್ಲಿ ಹೇಳುವಾಗ ಸುಕೃತ ಪರಿಪಾಕ ಅವರ ಸುಕೃತವನ್ನ ಅನುಭವಿಸೋದ್ರಲ್ಲಿ ಅವರಿಗೆ ಇವರು ಭಕ್ತಿಯೋಗಿಗಳಿಗೆ ಬಹಳ ಹೆಚ್ಚು. ಒಬ್ಬರಿಗೆ ವಿಳಂಬೇನ ಪ್ರಾಪ್ತಿ, ಆದರೆ ಅವನಿಗೆ ಬ್ರಹ್ಮಾನುಭವ ಬಹಳ ಹೆಚ್ಚಾಗಿರುತ್ತೆ. ಆದರೆ ಇನ್ನೊಬ್ಬನಿಗೆ ಪರಸ್ಯಾಶು ಪ್ರಾಪ್ತಿ ಪರಿಮಿತ ರಸ ಜೀವಿತ ದಶ ಅಂತ ಹೇಳಲ್ಪಟ್ಟಿದೆ. ಅದರಿಂದ ಅದು ಭಕ್ತಿಯೋಗಿಗೂ ಪ್ರಪತ್ತಿಗೂ ಹೇಳುವಾಗ ಸ್ವಾಮಿ ದೇಶನೇ ಹೇಳ್ತಾರೆ, ಭಕ್ತಿಯೋಗಿಗಳಿಗೆ ಪರಬ್ರಹ್ಮನ ಅನುಭವ ಎಷ್ಟು ಜನ್ಮಗಳು ಇವನಿಗೆ ಪ್ರಾರಬ್ಧ ಕರ್ಮದಲ್ಲಿ ಅನುಭವಿಸ್ಬೇಕೋ ಅಷ್ಟು ಜನ್ಮವೂ ಒಳ್ಳೆ ಸುಖವಾದ ಅನುಭವ ಆಗುತ್ತೆ. ಇಲ್ಲಿಯ ಪರಬ್ರಹ್ಮನ ಅನುಭವ ಪ್ರೀತಿಯಿಂದ ಧ್ಯಾನ ಮಾಡುವಾಗ ಬಹಳ ಸುಸುಖವಾದದ್ದು. ಕೃಷ್ಣನು ಹೇಳಿದಾಗೆ ಅದು ಅತ್ರ ಬ್ರಹ್ಮ ಸಮಷ್ಣುತೆಯಾಗಿ ಆ ರೀತಿ ಅರ್ಥ ಮಾಡ್ಬೇಕು. ಆ ಅರ್ಥವನ್ನ ಇಲ್ಲಿ ಶರೀರದಲ್ಲಿ ಇರುವಾಗ ಆಗುವ ಅನುಭವವನ್ನು ಹೇಳಿ, ಮುಂದೆ ಅಲ್ಲಿ ಹೋದಾಗ ಬ್ರಹ್ಮದಲ್ಲಿ ಆಗುವುದನ್ನ ಹೇಳ್ತಾರೆ. ಯದಾ ಸರ್ವೇ ಪ್ರವಿದ್ಯಂತೆ ಹೃದಯಸ್ಯೇವ ಇಹ ಗ್ರಂಥೆಯ ಹೃದಯಸ್ಯೈವ ಅಂತ ಪಾಠವೂ ಇದೆ. ಅಥಮರ್ತ್ಯ ಅಮೃತೋಭವತಿ ಏತಾವದ್ ಅನುಶಾಸನಂ ಅಂತ ಇಲ್ಲಿಗೆ ಮುಗಿಸಿದ್ರು. ಏತಾವದ್ ಅನುಶಾಸನಂ ಅಂತ ಇದೆ ಅಂದ್ರೆ ಇಲ್ಲಿ ಹೇಳಿರೋದ್ರಿಂದ ಇದು ಮುಂದೆ ಆಗುವಂತಹದ್ದು ಅಂತ ಅದನ್ನ ಹೇಳ್ತಾರೆ ರೂಪದಲ್ಲಿ. ಉತ್ತಮೇವ ಅರ್ಥಂ ಆದರೇಣ ಅಭ್ಯಸ್ಯನ್ ಉಪದೇಷ್ಟವ್ಯ ಅಂಶಃ ಏತಾವಾನೇವ ಇತಿ ಉಪಸಂಹರತಿ. ಉಪದೇಶ ಮಾಡಬೇಕಾದ್ದು ಇಷ್ಟೇ. ಯಾಕೆ ಅಂದ್ರೆ ಅದಾದ್ಮೇಲೆ ಅವನಿಗೆ ಮರಣ ಆಗೋದು ಅದೆಲ್ಲ ಪರಮಾತ್ಮನ ಅಧೀನ, ಇವನ್ ಕೈಯಲ್ಲಿ ಇಲ್ಲ. ಯಾವಾಗ ಕಡೆಯ ಜನ್ಮ ಹೋಗುತ್ತೆ ಅನ್ನೋದು, ಕಡೆಯ ಶರೀರ ಹೋಗುತ್ತೆ, ಚರ್ಮ ಶರೀರ ಯಾವಾಗ ಹೋಗುತ್ತೆ ಅನ್ನೋದು ಇವನ ಕೈಯಲ್ಲಿ ಇಲ್ಲ, ಪರಮಾತ್ಮನ ಅನುಗ್ರಹದಿಂದ ಆಗೋದ್ರಿಂದ ಅದರ ಬಗ್ಗೆ ಇವನು ಯೋಚಿಸ್ಬೇಕಾಗಿಲ್ಲ. ಆ ರೀತಿ ಹೇಳ್ಕೊಂಡು ಇಲ್ಲಿ ಒಬ್ಬ ಉಪಾಸಕನಿಗೆ ಉಪದೇಶ ಮಾಡ್ಬೇಕಾದ್ದೆಲ್ಲ ಹೇಳಾಯ್ತು. ಇದು ಮುಂದೆ ಆಗೋದು ಭಗವಂತನ ಕೈಯಲ್ಲಿದೆ ಅನ್ನುವ ಒಂದು ಅಭಿಪ್ರಾಯ ಅಂತಲೂ ಇಲ್ಲಿ ಹೇಳ್ತಾರೆ. ಯದಾ ಸರ್ವೇ ಪ್ರಭಿದ್ಯಂತೆ ಅಂತ ಹೇಳಿದಾಗ ಗ್ರಂಥಿವತ್ ದುರ್ಮೋಚಾಹ ರಾಗದ್ವೇಷಾದಯ ಯದೈವ ಪ್ರಮುಚ್ಯಂತೆ. ಗ್ರಂಥಿಯಂತೆ ಇದೆ, ಅದು ಗಂಟುಗಳಂತೆ ರಾಗದ್ವೇಷಾದಿಗಳು ಯಾವಾಗ ಬಿಟ್ಟು ಹೋಗುತ್ತವೋ ಅದು ಒಂದು ಅರ್ಥ. ಏತಾವದ್ ಅನುಶಾಸನಂ ಅನ್ನೋದ್ರಿಂದ ಅನುಶಾಸನೀಯಂ ಉಪಾಸಕಸ್ಯ ಕರ್ತವ್ಯತ್ವೇನ ಉಪದೇಷ್ಟವ್ಯಂ. ಏನ್ ಮಾಡ್ಬೇಕು ಉಪಾಸಕನಿಗೆ, ನಚಿಕೇತನಿಗೆ ಮನು ಏನು ಉಪದೇಶ ಮಾಡ್ಬೇಕು ಅಂದ್ರೆ, ನಚಿಕೇತ ಏನು ಮಾಡ್ಬೇಕೋ ಅವನ ಕೈಯಲ್ಲಿರೋದು ಅವನು ಮಾಡ್ಬೇಕಾದ ಕರ್ತವ್ಯವನ್ನ ಅವನಿಗೆ ಹೇಳ್ದ.
ಅದಾದ್ಮೇಲೆ ಅವನಿಗಾಗುವ ಪ್ರಾಪ್ತಿ ಎಲ್ಲ ಭಗವಂತನ ಕೈಯಲ್ಲಿದೆ. ಆದ್ರಿಂದ ಇಲ್ಲಿಗೆ ನಿಲ್ಲಿಸಿದಾನೆ ಅಂತ ಹೇಳ್ಬಿಟ್ಟು ವ್ಯಾಖ್ಯಾನ ಮಾಡ್ತಾರೆ. ಕರ್ತವ್ಯತ್ವೇನ ಉಪಾಸಕಸ್ಯ ಕರ್ತವ್ಯತ್ವೇನ ಉಪದೇಷ್ಟವ್ಯಂ ಏತಾವದೇವ. ಅದಾದ್ಮೇಲೆ ವಕ್ಷ್ಯಮಾಣ ಮೂರ್ಧನ್ಯ ನಾಡಿ ನಿಷ್ಕ್ರಮಣ ಅರ್ಚಿರಾದಿಗಮನಾದಿಕಂ ಚ ನ ಸಾಧಕಸ್ಯ ಕೃತ್ಯಂ ಕಿಂತು ಉಪಾಸನ ಪ್ರೀತ ಭಗವತ್ ಕೃತ್ಯಂ ಇತಿ ಭಾವ. ಯಾಕೆ ಇಲ್ಲಿಗೆ ನಿಲ್ಲಿಸ್ಬಿಟ್ಟು ಏತಾವದನುಶಾಸನಂ ಕ್ಲೋಸ್ ಮಾಡ್ಬಿಟ್ರು ಉಪದೇಶವನ್ನ ಯಮನು. ಆದರೆ ಇನ್ನು ಮುಂದೆ ಇವನಿಗೆ ದೇಹದಿಂದ ನಿಷ್ಕ್ರಮಣ, ಅರ್ಚಿರಾದಿಗತಿಯಿಂದ ಹೋಗೋದು, ಅರ್ಚಿರಾದಿಗತಿ ಪ್ರಾಪ್ತಿ, ಇದನ್ನೆಲ್ಲ ಮುಂದೆ ಹೇಳ್ತಾನೆ ಯಮನು. ಉಪದೇಶ ಮಾಡ್ಬೇಕಾದ್ ಮುಗಿದೋಯ್ತಲ್ಲಪ್ಪ, ಇಲ್ಲಿಗೆ ಏತಾವದ್ ಅನುಶಾಸನಂ ಅಂದ್ರೆ ಮುಗಿಸ್ಬೇಕಾಗಿತ್ತಲ್ಲ ಅಂತ ಹೇಳಿದ್ರೆ, ಇಲ್ಲಿಯವರೆಗೂ ಉಪಾಸಕನ ಕರ್ತವ್ಯವನ್ನು ಹೇಳಿ ಇನ್ನು ಮುಂದೆ ಹೇಳೋ ವಿಷಯಗಳು ಭಗವದ್ ಅಧೀನ, ತಾನಾಗೆ ಆಗತ್ತೆ, ಅದು ಇವನೇನು ಅದಕ್ಕೆ ಯೋಚಿಸ್ಬೇಕಾಗಿಲ್ಲ. ಆ ಒಂದು ಭಾವದಲ್ಲಿ ಇಲ್ಲಿಗೆ ಮುಗಿಸಿರೋ ಏತಾವದ್ ಅನುಶಾಸನಂ ಅಂದ್ರೆ ಇಲ್ಲಿ ಮುಗಿದು ಹೋಯ್ತಲ್ಲ ಎಲ್ಲ, ಇನ್ನೇನು ಹೇಳ್ಬೇಕಾದಿದೆ ಅಂತ ಹೇಳಿದ್ರೆ, ಉಪಾಸಕನಿಗೆ ಹೇಳ್ಬೇಕಾದ್ದು ಇಲ್ಲಿವರೆಗೂ ಹೇಳಾಗಿದೆ. ಅದಕ್ಕೆ ಮೇಲೆ ಉಪಾಸಕನಿಗೆ ಆಗುವಂತಹ ಫಲ ಪರಮಾತ್ಮನ ಅಧೀನದಲ್ಲಿರೋದು, ಅದನ್ನ ಮುಂದೆ ಇನ್ನು ಸ್ವಲ್ಪ ಉಳಿದಿದೆ, ಅದನ್ನ ಮುಂದೆ ಹೇಳ್ತಾನೆ. ಶತಂಚೈಕ ಹೃದಯಸ್ಯ ನಾಟ್ಯ ತಾಸಾಂ ಮೂರ್ಧಾನಂ ಅಭಿನಿಸೃತ ಏಕ ತಯೋರ್ಧ್ವಮಾಯನ್ನೇ ಅಮೃತತ್ವಮೇತಿ ವಿಶ್ವಂಗನ್ಯಾಹ ಉತ್ಕ್ರಮಣೆ ಭವಂತಿ. ಹೇಗೆ ದೇಹದಿಂದ ಉತ್ಕ್ರಮಣವಾಗುತ್ತೆ ಅಂತ ಹೇಳಿದ್ರು. ಮೊದಲು ಇಲ್ಲಿ ಹೇಳಿದಾಗ ರಾಗದ್ವೇಷಗಳಿಂದ ಬಿಡುಗಡೆ, ಗ್ರಂಥಿವದ ತುರ್ಮೋಚಾಹ ರಾಗದ್ವೇಷಾದಯ, ಅದೆಲ್ಲ ಹೋದ್ಮೇಲೆ ಉಪಾಸನೆಯಿಂದ ಅವನಿಗೆ ಅಥಮರ್ತ್ಯ ಅಮೃತ ಭವತಿ, ಉತ್ತರ ಪೂರ್ವಾಗ ಶ್ಲೇಷ ವಿನಾಶ ಅದೆಲ್ಲ ಉಂಟಾಗುತ್ತೆ. ಅದು ಮೊದಲನೆಯ ಇವನಿಗೆ ಅಡ್ಡಿ, ಪ್ರತಿಬಂಧಕ. ಅದು ಹೋದ್ಮೇಲೆ ದೇಹದಿಂದ ಬಿಡಿಸ್ಕೊಂಡು ಹೋಗ್ಬೇಕು. ಆ ದೇಹದಿಂದ ಬಿಡಿಸ್ಕೊಂಡು ಹೋಗುದು ಇಲ್ಲಿ ಶತಂಚೈಕ ಹೃದಯಸ್ಯ ನಾಟ್ಯ ಇಲ್ಲಿ ಹೇಳಲ್ಪಟ್ಟಿದೆ. ವಿಮುಕ್ತಶ್ಚ ವಿಮುಚ್ಯತೆ ಇತಿ ಪೂರ್ವಮುಕ್ತ ದ್ವಿತೀಯ ಪರಮ ಮುಕ್ತಿ ಮಾಹ ಪೂರ್ವಮುಕ್ತಾಂ ದ್ವಿತೀಯಾಂ ಪರಮ ಮುಕ್ತಿ. ಹಿಂದೆ ಹೇಳಿದಂತಹ ಎರಡನೆಯ ಪರಮ ಮುಕ್ತಿ, ಪೂರ್ವಮುಕ್ತಾಂ ದ್ವಿತೀಯಾಂ ಪರಮ ಮುಕ್ತಿ, ವಿಮುಕ್ತಶ್ಚ ವಿಮುಚ್ಯತೆ ಅನ್ನೋದ್ರಲ್ಲಿ ಹೇಳಿದ್ದು ಎರಡನೆಯದು ಅಂತ, ಅಂದ್ರೆ ಪೂರ್ಣವಾಗಿ ಅವನಿಗೆ ಬಿಡಿಸ್ಕೊಳ್ಳುವಂತಹದ್ದು. ಶತಂಚೈಕ ಹೃದಯಸ್ಯ ನಾಟ್ಯ, ಹೃದಯಸ್ಯ ಪ್ರಧಾನ ನಾಟ್ಯ ಶತಂಚ ಏಕಾಚ ಸಂತಿ. ಅಂದ್ರೆ ಅದರಲ್ಲಿ ದ್ವಾಸಪ್ತತಿ ಸಹಸ್ರಾಣಿ ಅಂತ ಹೇಳಲ್ಪಟ್ಟಿದೆ. ನಾಡಿಗಳು 72,000 ನಾಡಿಗಳಿದೆ ಅಂತ ಹೇಳಲ್ಪಟ್ಟಿದೆ. ಅದರಲ್ಲಿ 101 ಅಂತ ಹೇಳಿರೋದು ಏನು ಅಂದ್ರೆ ಪ್ರಧಾನ ನಾಡ್ಯ, ಪ್ರಧಾನವಾದ ನಾಡಿಗಳು ಅಂತ ಅರ್ಥ. ಅದಕ್ಕೆ ಶತಂಚ ಏಕ 101 ಅಂತ ಹೇಳಿರೋದು. ತಾಸಾಂ ಮಧ್ಯೆ ಏಕ ಸುಷುಮ್ನಾಖ್ಯ ಬ್ರಹ್ಮನಾಡಿ ಮೂರ್ಧಾನ ಅಭಿನಿಸೃತ. ಸುಷುಮ್ನಾ ನಾಡಿ ಅಂತ ಅದಕ್ಕೆ ಹೆಸರು. ಅದು ಮಧ್ಯದಲ್ಲಿ ಮೂರ್ಧಾನ, ಅದಕ್ಕೆ ತಲೆಯ ಮೇಲೆ ಭಾಗದಲ್ಲಿ ಮಧ್ಯಭಾಗದಲ್ಲಿ ಅಲ್ಲಿಗೆ ಹೋಗಿದೆ. ಅದು ಅದರಿಂದ ಹೊರಗಡೆ ಹೋಗುವವನು ತಯಾ ಊರ್ಧ್ವಮಾಯನ್ ಅಮೃತತ್ವ ವೇತಿ. ತಯಾ ನಾಡ್ಯ ಊರ್ಧ್ವಂ ಬ್ರಹ್ಮಲೋಕಂ ಗಚ್ಚನ್ ದೇಶ ವಿಶೇಷ ವಿಶಿಷ್ಟ ಬ್ರಹ್ಮ ಪ್ರಾಪ್ತಿ ಪೂರ್ವಕ ಸ್ವಸ್ವರೂಪ ಆವಿರ್ಭಾವ ಲಕ್ಷಣ ಮುಕ್ತಿ ಪ್ರಾಪ್ನೋತಿ. ಇದು ನಮ್ಮ ಸಿದ್ಧಾಂತದ ಮೋಕ್ಷದ ಲಕ್ಷಣ ಪೂರ್ಣವಾಗಿ ಇಲ್ಲಿ ಹೇಳ್ಬಿಟ್ಟಿದ್ದಾರೆ. ಒಂದು ಶಬ್ದದಲ್ಲಿ, ಒಂದು ಸಮಸ್ತ ಪದದಲ್ಲಿ ಪೂರ್ಣವಾದ ಸಿದ್ಧಾಂತದ ಒಂದು ಮೋಕ್ಷದ ಲಕ್ಷಣ ಹೇಗೆ ಅಂದ್ರೆ, ದೇಶ ವಿಶೇಷ ವಿಶಿಷ್ಟನಾದವನು. ಮೊದಲು ದೇಶ ವಿಶೇಷ ವಿಶಿಷ್ಟ ಬ್ರಹ್ಮ ಪ್ರಾಪ್ತಿ, ದೇಶ ವಿಶೇಷ ವಿಶಿಷ್ಟ ಬ್ರಹ್ಮ ಪ್ರಾಪ್ತಿ ಪೂರ್ವಕ ಸ್ವಸ್ವರೂಪ ಆವಿರ್ಭಾವ ಲಕ್ಷಣ ಮುಕ್ತಿ. ತನ್ನ ಸ್ವರೂಪವು ಸ್ವಾಭಾವಿಕವಾದ ಸ್ವರೂಪದ ಆವಿರ್ಭಾವವಾಗುತ್ತೆ, ಹೊಸದಾಗಿ ಉತ್ಪನ್ನವಾಗೋದಿಲ್ಲ. ಅಲ್ಲಿ ಅವನಿಗೆ ಹೋದಾಗ ಧರ್ಮಭೂತ ಜ್ಞಾನ ಪೂರ್ಣವಾಗಿ ವಿಕಾಸ ಹೊಂದುತ್ತೆ ಅಂದ್ರೆ, ಧರ್ಮಭೂತ ಜ್ಞಾನ ಹೊಸದಾಗಿ ಉತ್ಪನ್ನವಾಗುತ್ತೆಯೇ ಅಂದ್ರೆ ಇಲ್ಲ. ಅದು ನಿತ್ಯವಾಗಿಯೂ ಇವನಿಗೆ ಧರ್ಮವಾಗಿಯೇ ಇದೆ. ಸಂಕುಚಿತವಾಗಿದ್ದು ಕರ್ಮ ಅದನ್ನ ಮರೆ ಮಾಡಿತ್ತು. ಆ ಕರ್ಮದ ಮರೆ ಹೋದ್ರೆ ತಾನಾಗೆ ಸ್ವಾಭಾವಿಕವಾಗಿ ಇರುತ್ತೆ. ಒಂದು ರತ್ನದ ಮೇಲೆ ಕೊಳೆ ಇದ್ರೆ ಆ ಕೊಳೆ ಅದು ಅದರ ಒಂದು ಪ್ರಕಾಶವನ್ನು ಹೇಗೆ ಮರೆ ಮಾಡಿರುತ್ತೋ, ಆ ಕೊಳೆಯನ್ನು ತೆಗೆದುಬಿಟ್ರೆ ಪ್ರಕಾಶವು ತಾನೇ ಎಲ್ಲ ಕಡೆಯೂ ಹರಡುತ್ತೆ. ಹೊಸದಾಗಿ ಉತ್ಪನ್ನವಾಗಲ್ಲ ಪ್ರಕಾಶ. ಆವಾಗ ಮೊದಲಿಗೂ ಉತ್ಪನ್ನವಾಗಿ ಆಗ್ತಾನೆ ಇತ್ತು, ಅದು ಮರೆಯಾಗಿತ್ತು.
ಆ ರೀತಿ ಆವಿರ್ಭಾವ ಲಕ್ಷಣ, ಸ್ವಸ್ವರೂಪ ಆವಿರ್ಭಾವ. ಅದು ಪರಮಪದಕ್ಕೆ ಹೋಗಿ ದೇಶ ವಿಶೇಷದಲ್ಲಿ ಪರಮಪದಕ್ಕೆ ಹೋಗಿ ಅಲ್ಲಿ ಇರುವ ಬ್ರಹ್ಮನನ್ನ ಪಡೆದು ಪರಮ ದೇಶ ವಿಶೇಷ ವಿಶಿಷ್ಟ ಬ್ರಹ್ಮ ಪ್ರಾಪ್ತಿ ಪೂರ್ವಕ ಸ್ವಸ್ವರೂಪ ಆವಿರ್ಭಾವ ಲಕ್ಷಣ. ಮೋಕ್ಷದ ಎಲ್ಲಾ ವಿಷಯಗಳನ್ನು ಹೇಳ್ಬಿಟ್ರು ಇಲ್ಲಿ ಲಕ್ಷಣವನ್ನ. ಅದೇ ಮುಕ್ತಿ ಅಂತ ಹೇಳೋದು. ವಿಶ್ವಂಗನ್ಯಾಹ ಉತ್ಕ್ರಮಣೆ ಭವಂತಿ. ವಿಶ್ವಂ ಅಂದ್ರೆ ಬೇರೆ ಬೇರೆ ಎಲ್ಲ ಕಡೆಯಲ್ಲಿಯೂ ಅಂತ ಅರ್ಥ. ಎಲ್ಲ ರೀತಿ ಎಲ್ಲ ಕಡೆಯಲ್ಲಿಯೂ. ಅನ್ಯಾಸ್ತು ನಾಡ್ಯ ವಿಶ್ವಂ ಉತ್ಕ್ರಮಣೆ ನಾನಾ ವಿಧ ಸಂಸಾರ ಮಾರ್ಗೋತ್ಕ್ರಮಣಾಯ ಉಪಯುಜ್ಯಂತೆ. ಮಿಕ್ಕಿದ್ದು ನಾಡಿಗಳೆಲ್ಲ ಒಂದು ಸುಷುಮ್ನಾ ನಾಡಿ ಮಾತ್ರ ಮೇಲೆ ಹೋಗಿದೆ. ಅದು ಅದರ ಮೂಲಕ, ಅದು ಯಾಕೆ ಅಂದ್ರೆ ಉಪಾಸಕನಿಗೆ ಅದರ ಮೂಲಕ ಹೋಗೋದಕ್ಕೆ ಅದು ಉಪಯುಕ್ತವಾಗಿದೆ. ಮಿಕ್ಕ ನಾಡಿಗಳೆಲ್ಲ 101 ನಾಡಿಗಳು ಅಂತ ಹೇಳಿದೆಯಲ್ಲ, ಮಿಕ್ಕ ನಾಡಿಗಳು ಬೇರೆ ಬೇರೆ ಗತಿಯಲ್ಲಿ ಹೋಗುತ್ತೆ ಎಲ್ಲ ಸಂಸಾರಿಗಳಿಗೆ. ಇಲ್ಲಿಯೇ ಆ ನಾಡಿಗಳಿಗೆ ಹೋದವರೆಲ್ಲ ಇಲ್ಲಿಯೇ ಇರ್ತಾರೆ ಪ್ರಕೃತಿ ಮಂಡಲದಲ್ಲಿಯೇ, ಅವರಿಗೆ ಅದು ಉಪಯುಕ್ತವಾಗುತ್ತೆ ಅಂತ. ವಿಶ್ವದಲ್ಲಿ ಒಂದು ನಿಮಿಷ, ಪ್ರಿಂಟೇ ಇಲ್ಲಿ ಸರಿಯಿಲ್ಲ. ವಿಶ್ವಗ್ವಿತತಾಹ ಅಂತ ಇದು ಶಬ್ದ, ಇದು ಪ್ರಿಂಟ್ ಕ್ಲಿಯರ್ ಆಗಿಲ್ಲ. ವಿಶ್ವಗ್ವಿತತಾಹ ಅಂದ್ರೆ ಎಲ್ಲ ಕಡೆಯಲ್ಲಿಯೂ ಹರಡಿರುವಂತಹದ್ದು ಅಂತ, ಎಲ್ಲ ಕಡೆಯಲ್ಲಿಯೂ ಪ್ರಸರಿಸಿರುವಂತಹದ್ದು. ವಿಶ್ವಗ್ವಿತತಾಹ ನಾಡ್ಯ ಅನ್ಯಾಹ ಅನ್ಯೋತ್ಕ್ರಮಣೆ ಉಪಯುಜ್ಯಂತೆ ಇತಿ ವ್ಯಾಸಾರ್ಯೈಹಿ ವ್ಯಾಖ್ಯಾತಂ. ಸುದರ್ಶನ ಸೂರಿಗಳು ಇದನ್ನೇ ಈ ರೀತಿಯೇ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅವರನ್ನ ತೋರಿಸ್ತಾರೆ. ಅದರಿಂದ ಮೊದಲು ಇಲ್ಲಿ ಉತ್ತಮ ಸ್ವಾಮಿಗಳು ಹೇಳ್ತಾರೆ, ಪೂರ್ವಂ ಜೀವದಶಾಯಾಹ ಕಾಮ ವಿಮೋಕ್ಷ ಉಕ್ತಃ. ಬದುಕಿರುವಾಗಲೇ ಇವನಿಗೆ ಎಲ್ಲ ಹೋಗೋದು, ಆಸೆಗಳೆಲ್ಲ ಹೋಗಿ ಇವನಿಗೆ ಇಲ್ಲಿಯೇ ಬ್ರಹ್ಮಾನುಭವ ಆಗೋದು. ಇಹ ಪ್ರಾಯಣ ಕಾಲಿಕ ಹೃದಯ ಗ್ರಂಥಿ ಭೇದ ಉಚ್ಯತೆ. ಮರಣವಾಗುವಾಗ ಹೃದಯ ಗ್ರಂಥಿಗಳೆಲ್ಲ ಇದಾಗೋದು. ಇಲ್ಲಿ 2ನೇ ಮಂತ್ರದಲ್ಲಿ ಇಲ್ಲಿ ಬೇರೆ ನೋಡಿದ್ವಲ್ಲ, ಈ ಮಂತ್ರ ಯದಾ ಸರ್ವೇ ಪ್ರವಿದ್ಯಂತೆ ಅಂತ ಹೇಳ್ಬಿಟ್ಟು ಆ ಮಂತ್ರದಲ್ಲಿ ಹೇಳಲ್ಪಟ್ಟಿದೆ. ಇತ್ಯೇವಂ ಪ್ರಕಾರೇಣ ಈಷದ್ಭೇದಸ್ಯ ಸ್ವಚತ್ವೇಪಿ ವಿವಕ್ಷಿತಮಸ್ತು ಉತ್ತರಮಂತ್ರಯೋಃ ಉಪಸಂಹಾರ ಪ್ರಧಾನಾದಿತ್ತಿ ಆಶಯನಃ ಉಕ್ತಮೇವ. ಇಲ್ಲಿ ಭಾಷ್ಯಕಾರರು ರಂಗರಾಮಾನುಜರು ಬರೆಯುವಾಗ ವ್ಯಾಖ್ಯಾನದಲ್ಲಿ ಉತ್ತಮೇವ ಅರ್ಥಂ ಅಂತ ಹೇಳಿದ್ರು. ಹೇಳಿದ ಅರ್ಥವನ್ನೇ ಮತ್ತೆ ಹೇಳ್ತಾ ಇದ್ದಾನೆ. ಯಾಕೆ ಅಂದ್ರೆ ಅದು ಬಹಳ ಪ್ರಧಾನವಾದದ್ದು. ಆಧಾರದಿಂದ ಅಭ್ಯಾಸ ಅಂದ್ರೆ ರಿಪಿಟೇಷನ್. ಹೇಳಿದ ಅರ್ಥವನ್ನೇ ಮತ್ತೆ ಹೇಳ್ತಿದ್ದಾನೆ ಅಂತ ಹೇಳಿದ್ರು. ಆದರೆ ಅದಕ್ಕೆ ಬೇರೆ ರೀತಿಯಲ್ಲೂ ಅರ್ಥ ಮಾಡಬಹುದು. ಆದರೆ ಅದು ಮುಂದೆ ಉಪಸಂಹಾರ ಮಾಡ್ತಾ ಇರೋದ್ರಿಂದ ಆ ರೀತಿ ಅರ್ಥವನ್ನು ಮಾಡಿದ್ದಾರೆ ರಂಗರಾಮಾನುಜರು ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಮರಣವಾದಾಗ ದೇಹದಿಂದ ಉತ್ಕ್ರಮಣ. ಮೊದಲು ಅವನಿಗೆ ಕರ್ಮಬಂಧವೆಲ್ಲ, ಸಂಚಿತ ಕರ್ಮಗಳು ಇದೆಲ್ಲ ನಾಶವಾಗುವುದು, ಅದರ ಬಗ್ಗೆ ಹೇಳಿ, ಆಮೇಲೆ ದೇಹದಿಂದ ಉತ್ಕ್ರಮಣ, ಚರ್ಮ ಶರೀರವನ್ನು ಬಿಟ್ಟು ಹೋಗುವಾಗ ದೇಹದಿಂದ ಮೂರ್ಧನ್ಯ ನಾಡಿ ಸುಷುಮ್ನಾ ನಾಡಿಯಿಂದ ಅವನಿಗೆ ಉತ್ಕ್ರಮಣವಾಗುತ್ತೆ ಅನ್ನೋದನ್ನ ಇಲ್ಲಿ ಹೇಳಿ, ನಂತರ ಅಂಗುಷ್ಟ ಮಾತ್ರ ಪುರುಷ ಅಂತರಾತ್ಮ ಸದಾ ಜನಾನಾಂ ಹೃದಯೇ ಸನ್ನಿವಿಷ್ಟಃ ತಂ ಸ್ವಾಚ್ಛರೀರಾತ್ ಪ್ರವೃಹೇತ್ ಮುಂಜಾದಿವ ಇಶಿಕಾಂ ಧೈರ್ಯೇಣ ಅಂತ ಹೇಳಿ, ಇವಾಗ ಪರಮಾತ್ಮನು ಇಲ್ಲಿಯೇ ಇದ್ದಾನೆ. ಅವನಿಗೆ ಬೇರೆ ಎಲ್ಲೂ ಹುಡುಕ್ಬೇಕಾಗಿಲ್ಲ. ನಾವು ಇಲ್ಲಿಯೇ ಇದ್ದಾನೆ ಪರಮಾತ್ಮ ಅಂತ ಹೇಳುವಂತಹ ಇದನ್ನ ಮತ್ತೆ ಹೇಳ್ತೀರ. ಅವನನ್ನ ನಾವು ಬೇರೆಯಾಗಿ ತಿಳಿಬೇಕು ಅಂತ ಹೇಳ್ಬಿಟ್ಟು, ಇದಂಚ ವಾಕ್ಯಂ ಭಗವತ ಬಾದರಾಯಣೇನ ಉತ್ಕ್ರಾಂತಿಪಾದೇ ಚಿಂತಿತಂ. ಇದು ಉತ್ಕ್ರಾಂತಿಪಾದದಲ್ಲಿ ಭಾಷ್ಯಕಾರರು ಇದನ್ನ, ಬಾದರಾಯಣರು ಕೂಡ ಇದನ್ನೇ ಹೇಳಿದ್ದಾರೆ ಸೂತ್ರಗಳಲ್ಲಿ. ತಥಾಹಿ ಮೂರ್ಧನ್ಯಯ ಶತಾಧಿಕಯ ನಾಡ್ಯ ವಿದುಷಃ ಗಮನಂ. ಇದು ಇನ್ನು ಹಿಂದಿನ ಮಂತ್ರಕ್ಕೆ ವ್ಯಾಖ್ಯಾನವನ್ನ ಬರಿತಾ ಇದ್ದಾರೆ ರಂಗರಾಮಾನುಜರು. ಮೂರ್ಧನ್ಯಯ ಶತಾಧಿಕಯ ನಾಡ್ಯ ವಿದುಷಃ ಗಮನಂ. ಮೂರ್ಧನ್ಯ ನಾಡಿ 101ನೇ ನಾಡಿ ಸುಷುಮ್ನಾ ನಾಡಿಯಿಂದ ಒಬ್ಬ ವಿದುಷಃ ಅಂದ್ರೆ ಉಪಾಸಕನ ಗಮನವು. ಅನ್ಯಾಭಿ ಅವಿದುಷಃ ಇತಿ ನಿಯಮ ನೋಪಪದ್ಯತೆ. ಅಂದ್ರೆ ಇದು ಉಪಾಸಕರಿಗೋ
ಇಲ್ಲ ಎಲ್ಲರಿಗೂನು ಅನ್ನೋದು ಸಂಶಯ ಬರುತ್ತೆ ನಮ್ಗೆ. ಮೂರ್ಧನ್ಯ ನಾಡಿಯಿಂದಲೇ ಉಪಾಸಕ ಹೋಗ್ತಾನೆ ಅಂತ ಹೇಗೆ ಹೇಳಕ್ ಸಾಧ್ಯ ಅಂತ ಪೂರ್ವ ಪಕ್ಷ ಅಲ್ಲಿ ಹಾಕೊಳ್ತಾರೆ. ಮೂರ್ಧನ್ಯ ನಾಡಿಯಿಂದಲೇ ಉಪಾಸಕನು ಹೋಗ್ತಾನೆ ಅಂತ ಹೇಳಿದಾಗ ಉಪಾಸಕನು ಮೂರ್ಧನ್ಯ ನಾಡಿಲೇ ಹೋಗ್ತಾನೆ ಅಂತ ಹೇಗೆ ಹೇಳಕ್ ಸಾಧ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ವಿಚಾರ ಮಾಡ್ತಾರೆ ಅದನ್ನ. ಯಾಕೆ ಅಂತ ಹೇಳಿದ್ರೆ ವಿವರಿಸ್ತಾರೆ ಅದಕ್ಕೆ. ನಾಡಿನಾಂ ಭೂಯಸ್ವಾತ್, ಎಷ್ಟೋ ನಾಡಿಗಳಿದೆ ಅಲ್ಲಿ, ಮತ್ತೆ ಅತಿ ಸೂಕ್ಷ್ಮತ್ವಾಚ, ಬಹಳ ಸೂಕ್ಷ್ಮವಾದದ್ದು ಕೂಡ. ದುರ್ವಿವೇಚತೆಯ, ಯಾವುದು ಇದು ಯಾವ ನಾಡಿ ಯಾವುದು ಅಂತ ತಿಳಿಯೋದು ಕಷ್ಟ. ಅದನ್ನ ಪುರುಷೇಣ ಉಪಾದಾತು ಅಶಕ್ಯತ್ವಾತ್, ಜೀವಾತ್ಮ ದೇಹ ಬಿಟ್ಟು ಹೋಗುವಾಗ 72,000 ನಾಡಿಗಳಿದೆ. ಅದರಲ್ಲಿ ಪ್ರಧಾನವಾದ 101 ನಾಡಿಯಲ್ಲಿ ಸುಷುಮ್ನಾ ನಾಡಿಯಲ್ಲಿ ಹೋಗ್ಬೇಕು ಅವನು ಉಪಾಸಕ. ಇಷ್ಟು ನಾಡಿಗಳ ಮಧ್ಯೆ ಯಾವ ನಾಡಿ ನಾವು ಚೂಸ್ ಮಾಡ್ಬೇಕು ಅಂತ ಅವನಿಗೆ ಹೇಗೆ ಗೊತ್ತಾಗುತ್ತೆ? ಬಹಳ ಕಷ್ಟ, ಸೂಕ್ಷ್ಮವಾಗಿದೆ, ಬಹಳ ಹೆಚ್ಚಾದ ನಾಡಿಗಳಿದೆ, ಬಹಳ ಸೂಕ್ಷ್ಮವಾಗಿದೆ, ತಿಳಿಯೋದಿಲ್ಲ. ಆದ್ರಿಂದ ಅವನು ಹೋದ್ರೂ ಹೋಗ್ಬೋದು, ಬೇರೆ ನಾಡಿಲೂ ಹೋಗ್ಬೋದು ಅಂತ ಯಾಕೆ ಹೇಳಬಾರ್ದು ಅಂತ ಒಂದು ಪೂರ್ವ ಪಕ್ಷ. ತಯೋರ್ಧ್ವಮಾಯನ್ನೇ ಅಮೃತತ್ವಮೇತಿ ವಿಶ್ವಮನ್ಯ ಉತ್ಕ್ರಮಣೆ ಭವಂತಿ ಇತಿ ಯಾದೃಚ್ಛಿಕೀಂ ಉತ್ಕ್ರಾಂತಿ ಮನುವದತಿ ಇತಿ ಯುಕ್ತಂ ಇತ್ಯೇವಂ ಪೂರ್ವಪಕ್ಷೆ ಪ್ರಾಪ್ತೆ. ಪೂರ್ವ ಪಕ್ಷವನ್ನ ಹಾಕೊಳ್ತಾರೆ ಅಲ್ಲಿ ಬ್ರಹ್ಮಸೂತ್ರದಲ್ಲಿ. ಅದರಿಂದ ಇಲ್ಲಿ ಉಪನಿಷತ್ ಹೇಳ್ಬಿಟ್ಟಿದೆಯಲ್ಲ, ತಯೋ ಊರ್ಧ್ವಮಾಯನ್ ಅಮೃತತ್ವಮೇತಿ ಅಂತ. ಆದ್ದರಿಂದ ಅದರಲ್ಲೇ ಹೋಗ್ಬೇಕು ಅವನು, ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಅಂತ ಹೇಳಿದ್ರೆ ಹೋದ್ರೂ ಹೋಗ್ಬೋದು, ಬೇರೆದ್ರಲ್ಲೂ ಹೋದ್ರೂ ಹೋಗ್ಬೋದು, ಇದ್ರಲ್ಲೇ ಹೋಗ್ಬೇಕು ಅಂತ ನಿಯಮ ಇಲ್ವಲ್ಲ. ಅದರಿಂದ ಹೋಗೋವನೇ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಹೇಳಿಲ್ವಲ್ಲ. ಅಂದ್ರೆ ಅದರಲ್ಲಿ ಹೋಗೋವನು ಹೋಗ್ಬೋದು, ಕೆಲವರು ಈಗ ಬೇರೆ ಕಡೆಯೂ ಹೋಗ್ಬೋದು ಅಂತ ಯಾಕೆ ಹೇಳಬಾರ್ದು? ಅದೊಂದು ನಿಯಮವಿಲ್ಲ, ಅದರಲ್ಲೇ ಹೋಗ್ಬೇಕು ಅಂತ ನಿಯಮವಿದೆ ಅಂತ ಹೇಗೆ ಹೇಳ್ತೀರಾ ಅಂತ ಪೂರ್ವ ಪಕ್ಷ. ಇದು ಯಾದೃಚ್ಛಿಕಿ ಮುತ್ಕ್ರಾಂತಿ ಅಂದ್ರೆ, ಯಾದೃಚ್ಛಿಕ ಅಂದ್ರೆ ಬೈ ಚಾನ್ಸ್, ಯಾವುದೋ ಒಂದು ಗೊತ್ತಿಲ್ಲದೆ ಇರುವಂತಹ ಒಂದು ಕಾರಣ, ಅಕಸ್ಮಾತ್ ತಿಳಿದೆಯೋ ಅವನು ಅದ್ರಲ್ಲಿ ಹೋಗ್ಬೋದು ಅಷ್ಟೇನೆ ಅಂತ ಪೂರ್ವ ಪಕ್ಷವನ್ನ ಹಾಕೊಂಡು ಅದಕ್ಕೆ ಒಂದು ದೊಡ್ಡ ಸೂತ್ರವನ್ನ ಬಾದರಾಯಣರು ಅಲ್ಲಿ ಹೇಳ್ತಾರೆ. ತದೋಕಃ ಅಗ್ರಜ್ವಲನಂ ತತ್ ಪ್ರಕಾಶಿತ ದ್ವಾರ ವಿದ್ಯಾ ಸಾಮರ್ಥ್ಯಾತ್ ತಚ್ಛೇಷಗತಿ ಅನುಸ್ಮೃತಿ ಯೋಗಾತ್ ಚ ಹಾರ್ದಾನುಗೃಹೀತ ಶತಾಧಿಕಯ. ದೊಡ್ಡ ಸೂತ್ರ ಇದು. ಬಾದರಾಯಣರು ಶಬ್ದಗಳನ್ನೇ ಉಪಯೋಗಿಸಿಲ್ಲ ಸೂತ್ರದಲ್ಲಿ. ಅಲ್ಪಾಕ್ಷರಂ ಅಸಂದಿಗ್ಧಂ ಅಂತ ಹೇಳಿದ ಸೂತ್ರದ ಲಕ್ಷಣ ಅಲ್ಪಾಕ್ಷರವಾಗಿರ್ಬೇಕು. ಇದರಲ್ಲಿ ದೊಡ್ಡ ಸೂತ್ರವನ್ನು ಪ್ರಧಾನವಾದ ಸೂತ್ರವಾದ್ರಿಂದ ಹಾಕಿದ್ರು ಇಲ್ಲಿ. ಇದನ್ನ ಓಕಹ ಅಂದ್ರೆ ಜಾಗ, ಅವನ ಹೃದಯ ಪ್ರದೇಶ, ಅದರಲ್ಲಿ ಜೀವಾತ್ಮನಿಗೆ ಅಗ್ರಜ್ವಲನಂ, ಮುಂದೆ ಒಂದು ದೊಡ್ಡ ಪ್ರಕಾಶ ಕಂಡು ಬರುತ್ತೆ ಅವನಿಗೆ, ಜೀವಾತ್ಮನಿಗೆ. ಅದರಿಂದ ತತ್ಪ್ರಕಾಶಿತ ದ್ವಾರ, ಅದರಿಂದ ಪ್ರಕಾಶಿಸಲ್ಪಟ್ಟ ಮಾರ್ಗ ಅವನಿಗೆ ಉಂಟಾಗುತ್ತೆ. ಯಾವ ಮಾರ್ಗದಲ್ಲಿ ಹೋಗ್ಬೇಕು ತಿಳಿಯುತ್ತೆ ಅವನಿಗೆ, ದೊಡ್ಡ ಪ್ರಕಾಶ ಬರುತ್ತೆ. ಆಗ ಅವನಿಗೆ ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಇದು ಯಾವುದರಿಂದ ಹೇಗಾಗುತ್ತೆ ಅಂದ್ರೆ ವಿದ್ಯಾ ಸಾಮರ್ಥ್ಯಾತ್, ಇವನು ಮಾಡಿದ ಉಪಾಸನೆಯ ಒಂದು ಬಲದಿಂದ, ಮತ್ತೆ ತತ್ ಶೇಷಗತಿ ಅನುಸ್ಮೃತಿ ಯೋಗಾತ್ ಚ, ಆ ಉಪಾಸನೆಗೆ ಅಂಗವಾದದ್ದು, ಶೇಷವಾದದ್ದು ಅಂದ್ರೆ ಅಂಗವಾದದ್ದು, ಉಪಾಸನೆಗೆ ಅಂಗವಾದ ಗತಿ ಅನುಸ್ಮೃತಿ, ಅರ್ಚಿರಾದಿಗತಿಯ ಸ್ಮೃತಿ. ಅನುಸ್ಮೃತಿ ಅಂದ್ರೆ ಅದರ ಒಂದು ಸ್ಮರಣೆಯನ್ನು ದಿನವೂ ಮಾಡಬೇಕು ಉಪಾಸಕನು. ಅರ್ಚಿರಾದಿಗತಿಯ ಸ್ಮರಣೆಯನ್ನ ಪ್ರತಿದಿನವೂ ಉಪಾಸನೆಗೆ ಅಂಗವಾಗಿ ಉಪಾಸಕನು ಮಾಡಬೇಕು ಅಂತ ಹೇಳಿದೆ, ವಿಧಿಸಿದೆ. ಆದ್ದರಿಂದ ಅವನು ಉಪಾಸನೆ ಮಾಡಿ ಆ ಉಪಾಸನೆಯ ಸಾಮರ್ಥ್ಯದಿಂದಲೂ ಆ ಉಪಾಸನೆಗೆ ಅಂಗವಾಗಿ ಮಾಡಿದ ಅರ್ಚಿರಾದಿಗತಿಯ ಒಂದು ಸ್ಮರಣೆಯಿಂದಲೂ, ಯಾಕೆಂದ್ರೆ ಅರ್ಚಿರಾದಿಗತಿಲೇ ಹೋಗ್ಬೇಕು ಅವನು, ಅದನ್ನ ಸ್ಮರಣೆ ಮಾಡ್ಬೇಕು ಅಂತ ಹೇಳಿದೆ. ಇದೆರಡರಿಂದಲೂ ಕೂಡ ಪ್ರೀತನಾದ ಪರಮಾತ್ಮ ಅವನು ಹಾರ್ದ ಅನುಗೃಹೀತ, ಅವನಿಂದ ಅನುಗೃಹೀತನಾಗಿ, ಹೃದಯದಲ್ಲಿರುವ ಪರಮಾತ್ಮನಿಂದ ಅನುಗೃಹೀತನಾಗಿ ಶತಾಧಿಕಯ 101 ನಾಡಿಯಲ್ಲಿಯೇ ಹೋಗ್ತಾನವನು ಮುಕ್ತ. ಬಾದರಾಯಣರು ಇದನ್ನ ಸ್ಪಷ್ಟವಾಗಿ ಹೇಳ್ಬಿಟ್ರು, ಯಾವ ಸಂದೇಹವೂ ಬರದೇ ಇರುವ ಹಾಗೆ. ಬಹಳ ನಾಡಿಗಳಿದೆ, ಬಹಳ ಸೂಕ್ಷ್ಮವಾಗಿದೆ. ಜೀವಾತ್ಮನಿಗೆ ಯಾವ ನಾಡಿ ಮೂರ್ಧನ್ಯ ನಾಡಿ ಯಾವುದು, ಇದು ಎಲ್ಲಿ ಹೋಗ್ಬೇಕು ಹೇಗ್ ಗೊತ್ತಾಗುತ್ತೆ? ಅವನು ತಿಳಿಯೋದಿಲ್ವಲ್ಲ. ಆದ್ರಿಂದ ಅವನು 101 ನಾಡಿಲಿ ಹೋಗ್ತಾನೆ ಅಂತ ಹೇಳಿರೋದು, ಕೆಲವರು ಹೋದ್ರೂ ಹೋಗ್ಬೋದು ಬೈ ಚಾನ್ಸ್, ಕೆಲವರು ಹೋಗದೆ ಇರ್ಬೋದು, ಹೇಳಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಆಗಲ್ಲ. ಉಪಾಸಕರೆಲ್ಲರೂ ಅದರಲ್ಲಿಯೇ ಹೋಗ್ತಾರೆ. ಯಾಕೆ ಅಂದ್ರೆ ಅದಕ್ಕೆ
ಬೇಕಾದಷ್ಟು ಕಾರಣಗಳಿದೆ. ಪರಮಾತ್ಮನ ಅನುಗ್ರಹ, ಇವನು ಮಾಡಿರುವ ಒಂದು ಪ್ರೀತಿಪೂರ್ವಕವಾದ ಉಪಾಸನೆ ಸ್ಮರಣೆಯಿಂದಲೂ ಆ ಉಪಾಸನೆಗೆ ಅಂಗವಾದ ಗತಿ ಚಿಂತನೆಯನ್ನು ಮಾಡಿದ್ದಾನೆ. ಅರ್ಚಿರಾದಿ ಗತಿಯಲ್ಲಿಯೇ ಹೋಗ್ಬೇಕು ಅವನಾವಾಗ. ಅಂಗವಾಗಿ ಹೇಳಿರುವಂತಹ ಗತಿ ಚಿಂತನೆಯನ್ನು ಮಾಡಿ ಅದರಿಂದ ಪ್ರೀತನಾದ ಪರಮಾತ್ಮನು ಒಂದು ದೊಡ್ಡ ಜ್ವಾಲೆ ಪ್ರಕಾಶವನ್ನು ತೋರಿಸಿ ಆ ದ್ವಾರವನ್ನ ಅವನಿಗೆ ಪ್ರಕಾಶಪಡಿಸ್ತಾನೆ ಪರಮಾತ್ಮ. ಕ್ಷಮಿಸ್ಬೇಕು ತದೋಕೋ ಅಂದ್ರೆ ತದೋಕಃ ಅಂದ್ರೆ ಓಕಃ ಅಂದ್ರೆ ಜಾಗ, ಓಕಃ ಅಂದ್ರೆ ಚಿಕ್ಕ ಜಾಗ. ಚಿಕ್ಕ ಜಾಗ, ಸ್ಪೇಸ್, ಹೃದಯ ಅಂತ ಅರ್ಥ. ಹೃದಯ ಜಾಗ, ಜೀವಾತ್ಮ ಇರುವಂತಹ ಜಾಗ. ಜೀವಾತ್ಮನಿಗೆ ಅಲ್ಲಿ ಪ್ರಕಾಶ ಉಂಟಾಗುತ್ತೆ ಒಂದು ಹೋಗುವಾಗ. ಹೃದಯದಲ್ಲಿ ಇದ್ದಾನೆ ಹೃದಯೇಶ ಆತ್ಮ ಅಂತ ಹೇಳಿದಾಗೆ ಆ ಒಂದು ಚಿಕ್ಕ ಜಾಗದಲ್ಲಿ ಒಂದು ದೊಡ್ಡ ಪ್ರಕಾಶ ಉಂಟಾಗುತ್ತೆ. ಅಗ್ರಜ್ವಲನಂ, ಮುಂದೆ ಪ್ರಕಾಶ ಉಂಟಾಗಿ ಅದರಿಂದ ಜೀವಾತ್ಮನು ಮುಂದೆ ಹೋಗ್ತಾನೆ. ಇವನು ಹೃದಯ ಪ್ರದೇಶದಲ್ಲಿ ಇದ್ದಾನೆ ಜೀವಾತ್ಮ. ಅವನ ಇರುವ ಜಾಗ ಅಲ್ಲಿ ಓಕಃ ಅಂತ ಹೇಳಲ್ಪಟ್ಟಿದೆ, ಇರುವಂತಹ ಜಾಗ. ಅದರಿಂದ ಪ್ರಕಾಶಿತನಾದ ದ್ವಾರ ಉಳ್ಳವನಾಗಿ, ಇದು ವಿದ್ಯಾ ಸಾಮರ್ಥ್ಯಾತ್ ಶೇಷಗತಿ ಅನುಸ್ಮೃತಿ ಯೋಗಾತ್ ಚ, ಎರಡು ಕಾರಣದಿಂದಲೂ ಪರಮಾತ್ಮನ ಪ್ರೀತನಾಗಿ ಅವನೇ ತಾನೇ ಅವನಿಗೆ ಒಂದು ಟಾರ್ಚ್ ಲೈಟ್ ಹಾಕಿ ತೋರಿಸ್ತಾನೆ. ಈ ದಾರಿಲಿ ಹೋಗು ನೀನು ಅಂತ ಹೇಳ್ಬಿಟ್ಟು ಅನುಗ್ರಹಿಸಿ ಅವನನ್ನು ಕಳಿಸ್ಕೊಡ್ತಾನೆ. 101 ಕರ್ಕೊಂಡು ಹೋಗ್ತಾನೆ. ಅವನು ಕಳಿಸ್ಕೊಳ್ಳೋದು ಅಂದ್ರೆ ಅವನ ಆತಿವಾಹಿಕರನ್ನ ಅಪಾಯಿಂಟ್ ಮಾಡಿದ್ದಾನೆ. ಆತಿವಾಹಿಕರು ಕರ್ಕೊಂಡು ಹೋಗ್ತಾರೆ ಅವನನ್ನ. ಆತಿವಾಹಿಕರ ಮೊದಲನೇ ಆತಿವಾಹಿಕನ ತನಕ ಕರ್ದುಕೊಂಡು ಹೋಗೋದು ಪರಮಾತ್ಮನ ಕರ್ತವ್ಯ. ಇವನು ಆ 101ನೇ ನಾಡಿಯಲ್ಲಿ ಪ್ರಕಾಶ ತೋರಿಸಿ ಜೀವಾತ್ಮನ ಕರ್ಕೊಂಡು ಹೋಗಿ ಬಿಡ್ತಾನೆ ಅಲ್ಲಿ ಅರ್ಚಿರಾದಿ ಮಾರ್ಗದ ಆರಂಭದಲ್ಲಿ. ಅಲ್ಲಿಂದ ಬೇರೆ ಬೇರೆ ಆತಿವಾಹಿಕರು ಅವನನ್ನು ಕರೆದುಕೊಂಡು ಹೋಗ್ತಾರೆ. ಇದೆಲ್ಲ ಹೇಳಲ್ಪಟ್ಟಿದೆ, ಈ ವೈಭವ ಎಲ್ಲ ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆ. ಅದನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ. ಇತಿ ಸೂತ್ರೇಣ ಸಿದ್ಧಾಂತಿತಂ, ಬಾದರಾಯಣರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಅರ್ಥವನ್ನ ಇವರು ಇಲ್ಲಿಯೇ ಹೇಳ್ತಾರೆ ನೋಡಿ. ತದೇಕಃ ಜೀವಸ್ಯ ಸ್ಥಾನಂ ಹೃದಯಂ, ಇಲ್ಲೇ ಸ್ಪಷ್ಟವಾಗಿ ಹೇಳ್ಬಿಟ್ರು. ಜೀವನ ಇರುವಂತಹ ಜಾಗ. ತತ್ ಓಕಃ ಅಂದ್ರೆ ತಸ್ಯ ಜೀವಸ್ಯ ಓಕಃ ಸ್ಥಾನಂ ಹೃದಯಂ, ಹೃದಯದಲ್ಲಿದ್ದಾನವನು. ಅಗ್ರಜ್ವಲನಂ, ಅಗ್ರೇ ಜ್ವಲನಂ ಪ್ರಕಾಶನಂ ಯಸ್ಯ ತದಿದಂ ಅಗ್ರಜ್ವಲನಂ ತೇನ ಅಗ್ರಜ್ವಲನೇನ ಪ್ರಕಾಶಿತ ದ್ವಾರೋ ಭವತಿ. ಇದರಿಂದ ಅವನು ಚೆನ್ನಾಗಿ ಸ್ಪಷ್ಟವಾಗಿ ಪ್ರಕಾಶಿಸಲ್ಪಟ್ಟ ಮಾರ್ಗ ಅವನಿಗೆ ಉಂಟಾಗುತ್ತೆ. ತಸ್ಯ ಐತಸ್ಯ ಹೃದಯಸ್ಯ ಅಗ್ರಂ ಪ್ರದ್ಯೋತತೆ ತೇನ ಪ್ರದ್ಯೋತೇನ ಏಷ ಆತ್ಮ ನಿಷ್ಕ್ರಾಮತಿ ಚಕ್ಷುಷೋ ವಾ ಮೂರ್ಧ್ನೋ ವಾ ಅನ್ಯೇಭ್ಯೋ ವಾ ಶರೀರ ದೇಶೇಭ್ಯ ಇತಿ ಶ್ರುತೇಃ. ಶ್ರುತಿಯು ಹೇಳಿದೆ ಈ ರೀತಿ. ತಸ್ಯ ಏತಸ್ಯ ಹೃದಯಸ್ಯ ಅಗ್ರಂ ಪ್ರದ್ಯೋತತೆ, ಹೃದಯದ ಅಗ್ರಭಾಗದಲ್ಲಿ ಒಂದು ದೊಡ್ಡ ಪ್ರಕಾಶ ಉಂಟಾಗುತ್ತೆ. ಜ್ಯೋತಿ ಅಂದ್ರೆ ಪ್ರಕಾಶ. ತೇನ ಪ್ರದ್ಯೋತೇನ ಯಶಃ ಆತ್ಮ ನಿಷ್ಕ್ರಾಮತಿ ಅಂತ ಅದರಿಂದ ಹೊರಡ್ತಾನವನು. ಕಣ್ಣಿನಿಂದಲೋ ಮೂರ್ಧನ್ಯದಿಂದಲೋ ಅನ್ಯೇಭ್ಯೋ ಶರೀರ ದೇಶೇಭ್ಯ, ಇದೆಲ್ಲ ಈ ರೀತಿ ಹೇಳಿ ಬಂದಿದೆ. ಉಪಾಸಕನಿಗೆ ಮೂರ್ಧನ್ಯ ನಾಡಿಯಿಂದ ಸ್ಪಷ್ಟವಾಗಿ ಹೇಳಿದೆ. ಮೂರ್ಧ್ನೋ ವಾ ಅಂತ ಹೇಳಿದ್ರು. ಜೀವಾತ್ಮ ಹೋಗುವ ಜಾಗ ಇದು. ಅದರಲ್ಲಿ ಪ್ರಕಾಶ, ಮೂರ್ಧನ್ಯ ನಾಡಿಯಲ್ಲಿ ಪ್ರಕಾಶ, ಅಲ್ಲಿ ಪರಮಾತ್ಮನವನ್ನು ಕರ್ಕೊಂಡು ಹೋಗ್ತಾನೆ. ಏತಾವತ್ ವಿದ್ವತ್ ಅವಿದ್ವತ್ ಸಾಧಾರಣಂ, ಇದೆಲ್ಲ ಇಲ್ಲಿಯವರೆಗೂ ಇವನು ಶರೀರದಿಂದ ಹೋಗುವಾಗ ವಾಗ್ ಮನಸ್ಸು ಸಂಬಂಧಿತೆ ಮನಃ ಪ್ರಾಣೇ ಪ್ರಾಣಃ ತೇಜಸ್ಸಿ, ಇದೆಲ್ಲ ಸಾಮಾನ್ಯ, ಎಲ್ಲರಿಗೂ ಕಾಮನ್. ಉಪಾಸಕನಿಗೂ ಉಪಾಸಕನ ಅಲ್ಲದೆ ಇರೋರ್ಗೂ ಕಾಮನ್. ಆ ಕಡೆಯಲ್ಲಿ ಮೂರ್ಧನ್ಯ ನಾಡಿಲಿ ಹೋಗೋದು ಉಪಾಸಕನಿಗೆ ಮಾತ್ರ, ಮಿಕ್ಕಿದವರು ಬೇರೆ ನಾಡಿಗಳಲ್ಲಿ ಹೋಗ್ತಾರೆ. ಅಂದ ಇದು ಏತಾವತ್ತೆ ವಿದ್ವದ್ ಅವಿದ್ವತ್ ಅವಿದ್ವತ್ ಸಾಧಾರಣಂ. ವಿದ್ವಾಂಸ್ತು ಶತಾಧಿಕಯ ಮೂರ್ಧನ್ಯ ಏವ ನಾಡ್ಯ ಉತ್ಕ್ರಾಮತಿ. ಉಪಾಸಕನು 101ನೇ ನಾಡಿಯಿಂದಲೇ ಹೋಗ್ತಾನೆ. ನಚ ಅಸ್ಯಾಹ ನಾಡ್ಯಾಹ ವಿದಿಶಃ ದುರ್ವಿವೇಚತ್ವಂ, ಅದು ಅವನು ತಿಳಿಯಕ್ಕಾಗೋದಿಲ್ಲ ಅನ್ನೋದು ಹೇಳಕ್ಕಾಗೋದಿಲ್ಲ. ಪರಮಪುರುಷ ತೋರಿಸ್ತಾನೆ ಅವನಿಗೆ. ವಿದ್ವಾನ್ ಹಿ, ಉಪಾಸಕ ಅನ್ನೋನು ಎಂತಹವನು, ಅವನ ಒಂದು ವೈಭವವನ್ನು ತಿಳಿಸ್ತಾರೆ ಇಲ್ಲಿ. ಪರಮಪುರುಷ ಆರಾಧನ ಭೂತ ಅತ್ಯರ್ಥ ಪ್ರಿಯ ವಿದ್ಯಾ ಸಾಮರ್ಥ್ಯಾತ್, ಪರಮಪುರುಷನ ಆರಾಧನ ರೂಪವಾದ ಅವನಿಗೆ ಅತ್ಯಂತ ಪ್ರೀತಿಯಿಂದ ಮಾಡಲ್ಪಟ್ಟ ಆ ಉಪಾಸನೆಯ ಸಾಮರ್ಥ್ಯದಿಂದ ವಿದ್ಯಾಶೇಷಭೂತತೆಯ, ಆ ವಿದ್ಯೆಗೆ ಶೇಷವಾಗಿದ್ದು ಅಂದ್ರೆ ಅಂಗವಾಗಿದ್ದು ಆತ್ಮನಃ ಅತ್ಯರ್ಥ ಪ್ರಿಯ
ಗತಿ ಅನುಸ್ಮರಣ ಯೋಗಾಚ. ಅರ್ಚಿರಾದಿ ಮಾರ್ಗವನ್ನ ಸ್ಮರಣೆ ಮಾಡುವುದೇ ಇವನಿಗೆ ಬಹಳ ಪ್ರಿಯವಾಗುತ್ತಂತೆ. ಈ ಮಾರ್ಗದಲ್ಲಿ ಹೋಗ್ತೀನಿ ಅಂತ ನಮ್ಮವರ ಅದ್ಭುತವಾಗಿ ವಿವರಿಸ್ತಾರೆ ಅವನ ವೈಭವವನ್ನ, ಹೇಗೆಲ್ಲ ಅವನು ಹೋಗ್ತಾನೆ ಪರಮಪದಕ್ಕೆ, ಏನೇನು ಆವಾಗ ವೈಭವ ಅದ್ಭುತವಾಗಿ ವಿವರಿಸ್ತಾರೆ ಕಡೆಯ ದಶಕದಲ್ಲಿ ನಮ್ಮಾಳ್ವಾರು. ಅದು ಅವನಿಗೆ ಬಹಳ ಪ್ರಿಯ. ಅರ್ಚಿರಾದಿ ಗತಿಯಲ್ಲಿ ಹೋಗೋದು ಅತ್ಯಂತ ಪ್ರಿಯ ಅವನಿಗೆ, ಸ್ಮರಣೆಯೇ ಬಹಳ ಪ್ರಿಯವಾಗಿದೆ. ಅದರಿಂದ ಪ್ರಸನ್ನೇನ ಹಾರ್ದೇನ, ಇಂತಹ ಪ್ರೀತಿಪೂರ್ವಕವಾದ ಆರಾಧನೆಯಿಂದ ಪ್ರೀತನಾದ ಪರಮಾತ್ಮ ಪರಮಪುರುಷೇಣ ಅನುಗೃಹೀತ ಭವತಿ. ಅವನ ಅನುಗ್ರಹವಿದ್ರೆ ಅವನಿಗೆ ಯಾವುದು ದುರ್ವಿವೇಚವಾಗೋದಿಲ್ಲ, ಅವನಿಗೆ ಸ್ಪಷ್ಟವಾಗಿ ತಿಳಿಯುತ್ತೆ ಮಾರ್ಗ. ತತಸ್ಥಾ ತಾಂ ನಾಡೀಂ ವಿಜಾನಾತಿ ಇತಿ ತಯಾ ವಿದಿಶಃ ಗತಿ ಉಪಪದ್ಯತೆ ಇತಿ. ಅವನಿಗೆ ಆ ನಾಡಿ ಸ್ಪಷ್ಟವಾಗಿ ತಿಳಿದು ಬರುತ್ತೆ ಅನ್ನೋದನ್ನ ಇಲ್ಲಿ ಸ್ವಲ್ಪ ಸ್ಪಷ್ಟಪಡಿಸ್ತಾರೆ. ಇಲ್ಲಿ ವಿಷಯಗಳು ಬಂದಿದ್ದರಿಂದ ಬ್ರಹ್ಮಸೂತ್ರದಲ್ಲಿ ಹೇಳಿರುವ ವಿಷಯವನ್ನ ಹೇಳ್ತಾರೆ. ಮುಂದಿನದು ಅಂಗುಷ್ಟ ಮಾತ್ರ ಪುರುಷ ಅಂತರಾತ್ಮ ಸದಾ ಜನಾನಾಂ ಹೃದಯೇ ಸನ್ನಿವಿಷ್ಟ. ಸ್ಪಷ್ಟವಾಗಿದೆ ಅಂತ ಹೇಳಿಬಿಟ್ರು. ಅಂಗುಷ್ಟ ಮಾತ್ರ ಪುರುಷ ಅಂತರಾತ್ಮ ಇದೆ. ಅಂಗುಷ್ಟ ಪ್ರಮಿತ ಅಂತ ಹೇಳಿ ಬಂದಾಗ ಪ್ರಮಿತಾಧಿಕರಣದಲ್ಲಿ ಬರುತ್ತೆ. ಇದು ಮುಂದೆ ವಿವರಿಸ್ತಾರೆ, ವಿಚಾರ ಮಾಡ್ತಾರೆ ಅದನ್ನು. ಅಂಗುಷ್ಟ ಅಂದ್ರೆ ನಮ್ಮ ಹೆಬ್ಬೆರಳು ಅಂತ. ಹೆಬ್ಬೆರಳಿನ ಒಂದು ಪರಿಮಾಣವನ್ನು ಹೇಳಿಬಿಟ್ಟಿದೆ ಪುರುಷನಿಗೆ. ಹೆಬ್ಬೆರಳಿರೋದು ಮನುಷ್ಯರಿಗೆ, ಆದ್ರಿಂದ ಇದು ಜೀವಾತ್ಮನೇ ಇರಬೇಕು ಅಂತ ಅಲ್ಲಿ ಪೂರ್ವ ಪಕ್ಷವನ್ನ ಹಾಕೊಂಡು ಪರಮಾತ್ಮ ಅಂತ ಹೇಳ್ತಾರೆ. ಅಂತರಾತ್ಮ ಸದಾ ಜನಾನಾಂ ಹೃದಯ ಸನ್ನಿವಿಷ್ಟ ಚೆನ್ನಾಗಿ ಅಲ್ಲಿಯೇ ಇದ್ದಾನೆ, ಕುಳಿತಿದ್ದಾನೆ ಪರಮಾತ್ಮನು ಯಾವಾಗಲೂ. ತಮ್ ಸ್ವಾತಿ ಶರೀರಾತ್ ಪ್ರವೃಹೇತ್, ಪ್ರಯತ್ನ ಪಟ್ಟು ಅವನನ್ನು ಬೇರೆಪಡಿಸಬೇಕು ಅಂತ ಅರ್ಥ. ಪ್ರವೃಹೇತ್ ಅಂದ್ರೆ ಬೃಹ ಉದ್ಯಮನೆ ಅಂತ ಧಾತು. ಉದ್ಯಮ ಅಂದ್ರೆ ಪ್ರಯತ್ನ ಮಾಡೋದು. ಪ್ರವೃಹೇತ್ ಅಂದ್ರೆ ಪ್ರಯತ್ನ ಪಟ್ಟು ಅವನನ್ನ ಬೇರೆ ಮಾಡಬೇಕು ಅಂತ ಹೇಳ್ತಾರೆ. ಹೇಗೆ ಅಂದ್ರೆ ಮುಂಜಾದಿವ ಇಶಿಕಾಂ. ಮುಂಜ ಅನ್ನೋದು ಒಂದು ಹುಲ್ಲು, ಅದರ ಮಧ್ಯದಲ್ಲಿ ಒಂದು ನಾಳದಲ್ಲಿ ಒಂದು ಸಣ್ಣ ನಾಳ ಇರುತ್ತೆ. ಅದರ ಒಳಗಡೆ ಆ ಹುಲ್ಲಿನ ಮಧ್ಯದಲ್ಲಿ ಆ ಸಣ್ಣ ನಾಳವನ್ನ ಹುಲ್ಲಿನಿಂದ ಬೇರೆ ಪಡಿಸೋ ಹಾಗೆ ಈ ಪರಮಾತ್ಮನನ್ನ ಜೀವಾತ್ಮನನ್ನು ಬೇರೆಯಾಗಿ ತಿಳಿಬೇಕು ಅಂತ ಅರ್ಥ. ಧೈರ್ಯೇಣ ಎಲ್ಲ ಇಲ್ಲಿ ಉದಾಹರಣೆ ಕೊಡುವಾಗ ಹೇಳ್ತಾರೆ. ಯಥಾ ದೇವದತ್ತ ಸ್ವಾಚ್ಛರೀರಾತ್ ವಿಲಕ್ಷಣ ಇತ್ಯುಕ್ತೆ ಸ್ವಶಬ್ದ ಸಮಭಿವ್ಯಾಹೃತ ದೇವದತ್ತ ಸಂಬಂಧಿ ಪರಾಮರ್ಶಿ. ಸ್ವಾಚ್ಛರೀರಾತ್ ವಿಲಕ್ಷಣ, ದೇವದತ್ತನು ತನ್ನ ಶರೀರಕ್ಕಿಂತ ವಿಲಕ್ಷಣನಾದವನು ಅಂತ ಹೇಳಿದ್ರೆ ಸ್ವಶಬ್ದ ಏನನ್ನು ಹೇಳುತ್ತೆ ಅಂದ್ರೆ ಸಮಭಿವ್ಯಾಹೃತ, ದೇವದತ್ತನ ಶಬ್ದದೊಡನೆ ಹೇಳಲ್ಪಟ್ಟಂತಹ. ಸಮಭಿವ್ಯಾಹೃತ ಅಂದ್ರೆ ಅದರೊಡನೆಯೇ ಹೇಳಲ್ಪಟ್ಟದ್ದು ಅಂತ ಅರ್ಥ. ದೇವದತ್ತ ಸ್ವಾಚ್ಛರೀರಾತ್, ಆ ಶಬ್ದದೊಡನೆ ಈ ಶಬ್ದವು ಪಕ್ಕದಲ್ಲಿ ಅದರ ಜೊತೆಯೇ ಹೇಳಲ್ಪಟ್ಟಿರೋದಕ್ಕೆ ಸಮಭಿವ್ಯಾಹಾರ. ದೇವದತ್ತ ಸಂಬಂಧಿ ಪರಾಮರ್ಶಿ, ದೇವದತ್ತನಿಗೆ ಸಂಬಂಧಿಸಿರುವ ಶರೀರವನ್ನು ತಾನೇ ಹೇಳುತ್ತೆ ಸ್ವಾಚ್ಛರೀರಾತ್. ಏವಂ ಪೂರ್ವ ನಿರ್ದಿಷ್ಟ ಅಂತರಾತ್ಮ ಸಂಬಂಧಿ ಪರಾಮರ್ಶಿ ಸ್ವಶಬ್ದ, ಅಂತರಾತ್ಮನನ್ನ ಪರಾಮರ್ಶಿಸುತ್ತೆ ಇದು ಸ್ವಾತ್ ಶರೀರಾತ್ ಅಂತ ಹೇಳಿರುವಾಗ ಅಂತರಾತ್ಮನ ಸಂಬಂಧವನ್ನ ತಿಳಿಸುತ್ತೆ. ಅದಕ್ಕೇನ್ ಅರ್ಥ ಅಂದ್ರೆ ವಿವರಿಸ್ತಾರೆ. ತತ್ತಶ್ಚ ಅಯಂ ಅರ್ಥ ತಂ ಜನಾನಾಂ ಅಂತರಾತ್ಮಾನಂ ತಂ ಸ್ವಾತ್ ಶರೀರಾತ್. ಸ್ವಾತ್ ಶರೀರಾತ್ ಇಲ್ಲಿ ಸ್ವಶಬ್ದಕ್ಕೆ ಏನ್ ಅರ್ಥ ಮಾಡ್ಬೇಕು ಅಂದ್ರೆ ತುಂಬಾ ಮುಖ್ಯ ಇದು. ಸ್ವಾತ್ ಶರೀರಾತ್ ಅಂದ್ರೆ ನಮ್ಮ ಶರೀರ ಅಂತ ಅರ್ಥವೇ ಅಂತ ಅಲ್ಲ. ತಮ್ ಸ್ವಾತ್ ಶರೀರಾತ್ ಅಂದ್ರೆ ಪರಮಾತ್ಮನನ್ನು ಅವನ ಶರೀರದಿಂದ ಅಂತ ಅರ್ಥ. ಅವನ ಶರೀರ ಯಾರು ಅಂದ್ರೆ ಜೀವಾತ್ಮ. ಇದು ಹೇಳಿದೆ ನೋಡಿ, ತ್ವಂ ಜನಾನಾಂ ಅಂತರಾತ್ಮಾನಂ ತಚ್ಶರೀರಭೂತಾತ್ ಜನಶಬ್ದಿತಾತ್ ಚೇತನಾತ್. ಅವನ ಶರೀರದಿಂದ ಬೇರ್ಪಡಿಸಿ ನೋಡ್ಬೇಕು. ಹೇಳ್ದ ಹಾಗೆ ಇಲ್ಲಿ ದೇವದತ್ತನ್ನ ತನ್ನ ಶರೀರದಿಂದ ಬೇರೆ ಮಾಡ್ಬೇಕು ಅಂದ್ರೆ ಸ್ವಶಬ್ದ ದೇವದತ್ತನಿಗೆ ಸಂಬಂಧಿಸಿದ ಶರೀರವನ್ನು ತಿಳಿಸುತ್ತೆ. ಅದೇ ರೀತಿಯಲ್ಲಿ ತಮ್ ಸ್ವಾಚ್ಛರೀರಾತ್ ಅಷ್ಟೇ ಹೇಳಿರೋದು. ಅಂಗುಷ್ಟ ಮಾತ್ರ ಪುರುಷ ಅಂತ ಹೇಳಿ ತಮ್ ಸ್ವಾಚ್ಛರೀರಾತ್, ಆ ಪುರುಷ ಅಂಗುಷ್ಟ ಮಾತ್ರ ಪುರುಷನನ್ನ ಸ್ವಾಚ್ಛರೀರಾತ್ ಅವನ ಶರೀರವಾದ ಜೀವಾತ್ಮನಿಂದ ಅಂತ ಅರ್ಥ. ಬೇರೆ ಅಂತ ತಿಳಿಬೇಕು, ಪ್ರಯತ್ನ ಪಡಿಸಿ ಬೇರ್ಪಡಿಸ್ಬೇಕು ಅಂತ ಹೇಳಿದ್ರೆ ಏನರ್ಥ ಅಂದ್ರೆ ವಿವಿಚ್ಯ ಜಾನೀಯ,
ಅವನು ಬೇರೆ ನಾನು ಬೇರೆ ಅಂತ ತಿಳಿಬೇಕು ಪರಮಾತ್ಮ ಸ್ವರೂಪವನ್ನ. ಅದನ್ನ ಇಲ್ಲಿ ಮಂತ್ರವು ಹೇಳುತ್ತೆ. ದುಷ್ಟಂ ಯದಾ ಪಶ್ಯತಿ ಅನ್ಯಮೀಶಂ ಅಸ್ಯ ಮಹಿಮಾನಮಿತಿ ವೀತಶೋಕಃ ಅಂತ ಹೇಳ್ಬಿಟ್ಟು ಮಂತ್ರ ಬರುತ್ತೆ. ದುಷ್ಟಂ ಯದಾ ಪಶ್ಯತಿ ಅನ್ಯಮೀಶಂ. ತನ್ನ ಉಪಾಸನೆಯಿಂದ ಪ್ರೀತನಾದ ಆ ಇನ್ನೊಬ್ಬ ಈಶ್ವರನನ್ನ, ತನ್ನನ್ನು ಆಳುವ ತನಗೆ ಒಡೆಯನಾದ ಈಶ್ವರನನ್ನು ಯಾವಾಗ ಇವನು ಕಂಡುಕೊಳ್ತಾನೋ ಅಂತ ಅರ್ಥ. ದುಷ್ಟಂ ಪಶ್ಯತಿ ಅನ್ಯಮೀಶಂ ದುಷ್ಟಂ ಯದಾ ಪಶ್ಯತಿ. ತನ್ನ ಉಪಾಸನೆಯಿಂದ ಪ್ರೀತನಾದ ಅನುಗ್ರಹಿಸುವಂತಹ ಪರಮಾತ್ಮ ಅವನನ್ನ. ಹಾಗೆ ಹೇಳಿರೋದ್ರಿಂದ ಶ್ರುತ್ಯುಕ್ತ ರೀತ್ಯ ಧಾರಕತ್ವ, ನಿಯಂತ್ರತ್ವ. ಇಲ್ಲಿ ವಿವಿಚ್ಯ ಜಾನೀಯಾತ್ ಅಂದ್ರೆ ಅವನು ನಾನು ಬೇರೆ ಅಂತ ತಿಳಿಬೇಕು. ಹೇಗೆ ಅಂದ್ರೆ ಧಾರಕತ್ವ, ನಿಯಂತ್ರತ್ವ, ಶೇಷಿತ್ವಾದಿನ ವಿಲಕ್ಷಣಂ ಜಾನೀಯಾತ್. ಅವನು ಧಾರಕ, ಅವನನ್ನೇ ಎಲ್ಲವನ್ನೂ ಧರಿಸುವವನು. ನಾವು ಅವನಿಗೆ ಧಾರ್ಯರು, ಅವನೇ ಆಧಾರ, ನಾವು ಆಧೇಯವಾಗಿದ್ದೀವಿ. ಅವನು ನಿಯಂತೃ, ನಾವು ನಿಯಾಮ್ಯರು. ಅವನು ಶೇಷಿ, ನಾವು ಶೇಷಭೂತರು. ಇದನ್ನ ತಿಳಿಬೇಕು. ಅದೇ ಶರೀರ ಅನ್ನೋ ಲಕ್ಷಣಕ್ಕೆ ತಂ ಸ್ವಾತ್ ಶರೀರಾತ್ ಅಂತ ಹೇಳಿದಾಗ ಅವನನ್ನು ಅವನಿಗೆ ಆಧೇಯವಾದ, ಅವನಿಗೆ ಶೇಷಭೂತವಾದ, ಅವನಿಂದ ನಿಯಮಿಸಲ್ಪಡುವ ಚೇತನನಿಗಿಂತ ಬೇರೆ ಅಂತ ತಿಳಿಬೇಕು ಅಂತ ಅರ್ಥ. ವಿಲಕ್ಷಣಂ ಜಾನೀಯಾತ್. ಶರೀರದಲ್ಲಿ ಆ ಲಕ್ಷಣವನ್ನು ಹೇಳ್ತಾರೆ. ಧಾರಕತ್ವ, ನಿಯಂತ್ರತ್ವ, ಶೇಷಿತ್ವಾದಿನ. ಇದುವೇ ಶರೀರದ ಲಕ್ಷಣ. ಯಸ್ಯ ಚೇತನಸ್ಯ ದ್ರವ್ಯಂ ಸರ್ವಾತ್ಮನ ಸ್ವಾರ್ಥೇ ಧಾರಯಿತುಂ ನಿಯಂತುಂ ಚ ಶಕ್ಯಂ ತಚ್ಛೇಷದೈಕ ಸ್ವರೂಪಂಚ ತತ್ತಸ್ಯ ಶರೀರಂ. ಇದು ಶರೀರದ ಲಕ್ಷಣ ಭಾಷ್ಯಕಾರರು ಹೇಳಿರುವಂತಹದ್ದು. ಯಸ್ಯ ಚೇತನಸ್ಯ ಯತ್ ದ್ರವ್ಯಂ, ದ್ರವ್ಯವಾಗಿರ್ಬೇಕದು, ಗುಣವಾಗಿರಲ್ಲ. ಗುಣ ಶರೀರ ಆಗೋದಿಲ್ಲ. ಅಂದ್ರೆ ಧರ್ಮಭೂತ ಜ್ಞಾನ ಶರೀರವಾಗೋದಿಲ್ಲ. ಅಥವಾ ಒಂದು ಪದಾರ್ಥದ ರೂಪವೋ ವರ್ಣವೋ ಜಾತಿಯೋ ಶರೀರ ಆಗೋದಿಲ್ಲ. ಅದು ಒಂದು ದ್ರವ್ಯವಾಗಿರ್ಬೇಕು. ಯಸ್ಯ ಚೇತನಸ್ಯ ಯತ್ ದ್ರವ್ಯಂ ಸರ್ವಾತ್ಮನ ಸ್ವಾರ್ಥೇ ಧಾರಯಿತುಂ ನಿಯಂತುಂ ಚ ಶಕ್ಯಂ ತಚ್ಛೇಷತೈಕ ಸ್ವರೂಪಂಚ ತತ್ತಸ್ಯ ಶರೀರ. ಧಾರಣೆ, ನಿಯಮನ, ಧಾರಣ ಮತ್ತೆ ಶೇಷಿ ಭಾವ, ಈ ಮೂರನ್ನ ಮುಖ್ಯವಾಗಿ ಶರೀರ ಭಾವದಲ್ಲಿ ಇದುವೇ ಅರ್ಥ. ಶರೀರ ಅನ್ನೋದಕ್ಕೆ ಇದು ಪರಿಪೂರ್ಣವಾದ ಲಕ್ಷಣ. ಬೇರೆ ಯಾವ ಲಕ್ಷಣವನ್ನು ಶರೀರಕ್ಕೆ ಹೇಳಿದ್ರೂ ಎಲ್ಲೋ ಒಂದು ಕಡೆ ಅದಕ್ಕೆ ವಿರೋಧ ಬರುತ್ತೆ. ಶರೀರಕ್ಕೆ ಬೇರೆ ಲಕ್ಷಣಗಳು ಯಾವುದು ಪರಿಪೂರ್ಣವಾಗಿ ಒಪ್ಪೋದಿಲ್ಲ. ಲೋಕದಲ್ಲಿ ನೋಡೋದಕ್ಕೂ ಶ್ರುತಿಗಳಲ್ಲಿ ಹೇಳಿರೋದಕ್ಕೂ ಎಲ್ಲೂ ವಿರೋಧ ಇಲ್ಲದೆ ಇರುವಾಗ ಹೇಳಬೇಕು. ಲೋಕದಲ್ಲಿ ಹೇಳುವಾಗ ಎಲ್ಲ ಬರೀ ತರ್ಕವನ್ನೇ ಅವಲಂಬಿಸಿ ಅನುಮಾನ ಪ್ರಮಾಣದಿಂದಲೇ ಸ್ಥಾಪನೆ ಮಾಡುವ ದರ್ಶನಗಳಲ್ಲಿ ಭೋಗಾಯತನಂ ಶರೀರಂ ಅಂದ್ರು, ಚೇಷ್ಟಾಶ್ರಯತ್ವಂ ಶರೀರಂ ಹೇಳಿದ್ರು. ಇದೆಲ್ಲ ಕೂಡ ಯಹ ಪೃಥಿವ್ಯಾಂ ತಿಷ್ಟನ್ ಪೃಥಿವ್ಯಾಂತರ ಯಂ ಪೃಥಿವೀ ಶರೀರಂ. ಪೃಥಿವೀ ಶರೀರ ಅನ್ನೋ ಕಡೆ ಹೋಗ್ಬಿಡುತ್ತೆ ಎಲ್ಲ. ಅದು ಶರೀರ ಆಗೋದಿಲ್ಲ. ಭೋಗಾಯತನವೂ ಇಲ್ಲ, ಚೇಷ್ಟಾಶ್ರಯವೂ ಇಲ್ಲ ಅಲ್ಲಿ. ಆದ್ರಿಂದ ಈ ರೀತಿ ಎಲ್ಲ ಹೇಳುವಾಗ ಆತ್ಮ ಶರೀರಂ, ಪೃಥ್ವಿ ಶರೀರಂ, ತೇಜಸ್ ಶರೀರಂ, ಅಗ್ನಿ ಶರೀರಂ. ಶ್ರುತಿಯಲ್ಲಿ ಹೇಳಿರೋದಕ್ಕೂ ವಿರೋಧ ಇರಬಾರ್ದು. ಲೋಕದಲ್ಲಿ ಪ್ರಯೋಗ ಮಾಡುವುದು ಶರೀರ ಶಬ್ದಕ್ಕೂ ವಿರೋಧ ಇರಬಾರ್ದು. ಎಲ್ಲಕ್ಕೂ ಒಪ್ಪುವಂತಹ ಪರಿಪೂರ್ಣವಾದ ಲಕ್ಷಣ ಭಾಷಿಕಾರರು ಹೇಳಿರೋದು. ಅದುವೇ ಇಲ್ಲಿ ತಂ ಸ್ವಾತ್ ಶರೀರಾತ್ ಪ್ರವೃಹೇತ್ ಮುಂಜಾದಿವ ಇಶಿಕಾಂ ಧೈರ್ಯೇಣ. ಮುಂಜಾತ್ ಅಂದ್ರೆ ತೃಣ ವಿಶೇಷಾತ್, ಇಶಿಕಾಂ ತನ್ಮಧ್ಯವರ್ತಿ ಸ್ಥೂಲ ತೃಣ ವಿಶೇಷಂ ಇವ. ಅದರಲ್ಲಿ ಇರುವ ಇನ್ನೊಂದು ತೃಣ ವಿಶೇಷ, ಒಂದರಲ್ಲಿ ಒಂದು ಒಳಗಡೆ ಒಂದಿದೆ ನಾಳ. ಧೈರ್ಯೇಣ ಅಂದ್ರೆ ಜ್ಞಾನ ಕೌಶಲ್ಯೇನ ಐತಿ ಪೂರ್ವೇಣ ಅಂದ್ರೆ ಜ್ಞಾನದಿಂದಲೂ ಕೌಶಲ್ಯದಿಂದಲೂ ಅದನ್ನ ಬೇರೆಪಡಿಸ್ಬೇಕು ಹೇಳುವಾಗೆ. ಒಂದು ಹುಲ್ಲಿನ ಮಧ್ಯ ನಾಳ ತೆಗೆಯೋದು ಬಹಳ ಕಷ್ಟ. ಎಕ್ಸ್ಪರ್ಟೀಸ್ ಬೇಕು ಅದಕ್ಕೆ. ತುಂಬಾ ಕಷ್ಟ, ಜಾಗರೂಕವಾಗಿ ತೆಗಿಬೇಕು ಅದನ್ನ. ಆ ರೀತಿ ಇಲ್ಲಿ ಜ್ಞಾನದಿಂದಲೂ ಕೌಶಲ್ಯದಿಂದಲೂ ಅಂತ ಹೇಳಿ ಆ ರೀತಿ ಪರಮಾತ್ಮನನ್ನ ಅವನ ಶರೀರವಾದ ಜೀವಾತ್ಮನಿಗಿಂತ ಅವನು ಬೇರೆ, ಅವನು ಶರೀರ ತಿಳಿಬೇಕು ಅಂತ ಹೇಳಿ. ತಂ ವಿದ್ಯಾತಿ ಶುಕ್ರಮೃತಂ ತಂ ವಿದ್ಯಾ ಶುಕ್ರಮೃತಂ ದುರ್ವಚನಂ ಉಪದೇಶ ಸಮಾಪ್ತ್ಯರ್ಥಂ ಅಂತ ಹೇಳಿದ್ರು. ಅವನು ಪ್ರಕಾಶಮಯನಾದವನು, ಅವನ ಅಮೃತ ಸ್ವರೂಪನಾದವನು, ಪ್ರಾಪ್ಯನಾದವನು ಅಂತ ಹೇಳಿ ಅವನನ್ನ ತಿಳಿಬೇಕು ಅಂತ ಹೇಳಿ ಇದು ಉಪಸಂಹಾರ ಮಾಡ್ತಾರೆ ಇಲ್ಲಿ. ಅದಕ್ಕೆ ಮೇಲೆ ಕಡೆಯ ಮಂತ್ರದಲ್ಲಿ ಮೃತ್ಯು ಪ್ರೋಕ್ತಾಂ ನಚಿಕೇತೋಥ ಲಬ್ಧ್ವಾ
ವಿದ್ಯಾಮೇತಾಂ ಯೋಗ ವಿಧಿಂ ಚ ಕೃತ್ಸ್ನಂ ಬ್ರಹ್ಮ ಪ್ರಾಪ್ತಃ ವಿರಜಃ ಅಭೂತ್ ವಿಮೃತ್ಯುಃ ಅನ್ಯೋಪಿ ಏವಂ ಯಹ ವಿದಧ್ಯಾತ್ಮಮೇವ ದೇವವಿದ್ ಯಹ ವಿದ್ ಅಧ್ಯಾತ್ಮಮೇವಂ. ಅನ್ಯೋಪಿ ಇಲ್ಲಿ ಬೇಕಾದಷ್ಟು ಇಲ್ಲಿ ಇದರಲ್ಲಿ ಪ್ರಿಂಟಿಂಗ್ ಕ್ಲಿಯರ್ ಆಗಿಲ್ಲ. ಅನ್ಯೋಪಿ ಏವಂ ಯಹ ವಿದಧ್ಯಾತ್ಮಮೇವ ಅಂತ ಅರ್ಥ. ಇಲ್ಲಿ ಆಖ್ಯಾಯಿಕಾರ್ಥಂ ಉಪಸಂಹರಿತಿ, ಉಪಸಂಹಾರ ಮಾಡ್ತಾರೆ. ಮೃತ್ಯು ಪ್ರೋಕ್ತಾಂ, ಆಖ್ಯಾಯಿಕ ಅಂದ್ರೆ ನಚಿಕೇತನ ಯಮನ ಸಂವಾದ ರೂಪವಾದ ಒಂದು ಆಖ್ಯಾಯಿಕೆ, ಅಂದ್ರೆ ಒಂದು ಪ್ರಕರಣದ ತರ ಅದು. ಅದನ್ನ ಮೃತ್ಯು ಪ್ರೋಕ್ತಾಂ, ಮೃತ್ಯು ಅವನಿಂದ ಹೇಳಲ್ಪಟ್ಟದ್ದು. ಮೃತ್ಯುಗೆ ಅವನಿಗೆ ಪ್ರೋಕ್ತಾಂ ಅಂತ ಹೇಳಿದ್ರೆ ಪ್ರವಚನ ಕರ್ತೃತ್ವ ಅಂತ ಹೇಳ್ಬೇಕಿಲ್ಲಿ. ಮೃತ್ಯು ಪ್ರೋಕ್ತಾಂ ಅಂತ ಹೇಳಿದ್ರೆ ಇವನು ಸೃಷ್ಟಿ ಮಾಡಿದ್ದಲ್ಲ, ಅವನೇ ಈ ಉಪನಿಷತ್ತನ್ನ ಕ್ರಿಯೇಟ್ ಮಾಡಿದವನು ಅವನಲ್ಲ, ಯಮನಲ್ಲ. ಮೊದಲಿಯೇ ಇತ್ತು ಉಪನಿಷತ್ತು ಅಪೌರುಷೇಯವಾದದ್ದು. ಇವನು ಪ್ರವಚನ ಕರ್ತೃತ್ವ, ಅದನ್ನ ಪ್ರವರ್ತನೆ ಮಾಡಿದ್ದಾನೆ ಅಷ್ಟೇ, ಅವನು ಹೇಳಿದ್ದಾನೆ ಅಂತ ಅರ್ಥ. ಮೃತ್ಯು ಪ್ರೋಕ್ತಾಂ ನಚಿಕೇತಃ ಅಥ ಲಬ್ಧ್ವಾ ವಿದ್ಯಾಮೇತಾಂ ಯೋಗ ವಿಧಿಂ ಚ ಕೃತ್ಸ್ನಂ ಬ್ರಹ್ಮ ಪ್ರಾಪ್ತೋ ವಿರಜೋಭೂತ್ ವಿಮೃತ್ಯು. ನಚಿಕೇತಃ ಮೃತ್ಯು ಪ್ರೋಕ್ತಾಂ ಆತ್ಮವಿದ್ಯಾಂ, ಈ ಆತ್ಮವಿದ್ಯೆಯನ್ನ ಯಮನಿಂದ ಉಪದೇಶಿಸಲ್ಪಟ್ಟ ಆತ್ಮವಿದ್ಯೆಯನ್ನ, ಯದಾ ಪಂಚಾವತಿಷ್ಠಂತೆ ಜ್ಞಾನಾನಿ ಮನಸಾ ಸಹ ಅಂತ ಹೇಳೋದಿಲ್ಲ ಹಿಂದೆ ಒಂದು ಮಂತ್ರದಲ್ಲಿ. ಯೋಗ ವಿಧಿಯನ್ನ ಯದಾ ಪಂಚ ಇತ್ಯಾದಿನ ಉಕ್ತಂ ಯೋಗ ವಿಧಿಂ ಚ ಲಬ್ಧ್ವಾ ಯದಾ ಪಂಚಾವತಿಷ್ಠಂತೆ ಜ್ಞಾನೇನ ಮನಸಾ ಸಹ ಅಂತ ಹೇಳಿ ಇಲ್ಲಿ ಹೇಳಿದ ಹಾಗೆ ಎಲ್ಲ ಇಂದ್ರಿಯ ನಿಯಮಗಳನ್ನೆಲ್ಲ ಮಾಡಿ ಧಾರಣೆ ಧ್ಯಾನ ಎಲ್ಲ ಮಾಡಿ ಯೋಗ ವಿಧಿಯಂತೆ, ಯೋಗ ವಿಧಿಗೆ ಅನುಗುಣವಾಗಿ ಧ್ಯಾನ ಮಾಡಿ ಇದನ್ನು ಪಡೆದುಕೊಂಡು ಅಧ್ಯಾತ್ಮ ವಿದ್ಯೆಯನ್ನು ಪ್ರಾಪ್ಯ ಪರಂ ಜ್ಯೋತಿರ್ ಉಪಸಂಪದ್ಯ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ ಇತಿ ಶ್ರುತ್ಯುಕ್ತ ರೀತ್ಯ ಬ್ರಹ್ಮ ಪ್ರಾಪ್ಯ ಆವಿರ್ಭೂತ ಗುಣಾಷ್ಟಕ ಅಭೂತ್ ಇತ್ಯರ್ಥಃ. ಅವನಿಗೆ ಮೋಕ್ಷ ಸಿಕ್ತು ಅಂತ ಹೇಳಲ್ಪಟ್ಟಿದೆ ಇಲ್ಲಿ ಅಲ್ಲ. ಅವನು ಯೋಗ ವಿಧಿಯಲ್ಲಿ ಹೇಳಿರುವ ಹಾಗೆ ಉಪಾಸನೆಯನ್ನು ಮಾಡಿ, ಶ್ರುತಿಯಲ್ಲಿ ಹೇಳಿರುವ ಹಾಗೆ ಯೇಷ ಸಂಪ್ರಸಾದ ಅಸ್ಮಾತ್ ಶರೀರಾತ್ ಸಮುತ್ಥಾಯ ಪರಂಜ್ಯೋತಿ ಉಪಸಂಪದ್ಯ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ. ಇದು ದಹರವಿದ್ಯೆಯಲ್ಲಿ ಬರುತ್ತೆ, ಚಾಂದೋಗ್ಯದಲ್ಲಿ ಹೇಳಿರುವಂತಹದ್ದು. ಅದನ್ನ ಇಲ್ಲಿ ಹೇಳ್ತಾರೆ. ಆ ರೀತಿ ಅವನಿಗೆ ಪ್ರಾಪ್ತಿ ಉಂಟಾಯಿತು. ಪರಂ ಜ್ಯೋತಿ ಉಪಸಂಪದ್ಯ, ಅವನನ್ನ ಹೋಗಿ ಸೇರಿ ಅಂದ್ರೆ ಅವನ ಮುಟ್ಟಿ ಅಂತ ಅರ್ಥ ಹೇಳ್ತಾರಲ್ಲಿ. ಅವನ ಮಡಿಯಲ್ಲಿ ಕೂತ್ಕೊಂಡು ಹೇಳ್ತಾನೆ ಅವನು ಓಸಿ ಅಂತ ಹೇಳ್ಬಿಟ್ಟು. ಇಲ್ಲಿ ಸ್ವೇನ ರೂಪೇಣ ಅಂದ್ರೆ ಏನು? ಸ್ವೇನ ರೂಪೇಣ ಅಂದ್ರೆ ತನ್ನ ಸ್ವಾಭಾವಿಕವಾದ ರೂಪದಿಂದ ಅಂತ. ಜೀವಾತ್ಮನಿಗೆ ಸ್ವಾಭಾವಿಕವಾದ ರೂಪ ಅಪಹತ ಪಾಪ್ಮತ್ವಾದಿ ಅಷ್ಟಗುಣ ಅಷ್ಟಕಗಳು ಆವಿರ್ಭಾವ ಜೀವಾತ್ಮನಿಗೆ. ಆದ್ರಿಂದ ಅಭಿನಿಷ್ಪದ್ಯತೆ, ಅಭಿನಿಷ್ಪತ್ತಿ ಅಂದ್ರೆ ಆವಿರ್ಭಾವ. ಅವನಿಗೆ ಮರೆಯಾಗಿದ್ದು ಪೂರ್ಣವಾಗಿ ಪ್ರಕಾಶಿತವಾಗುತ್ತೆ ಅಂತ ಅಷ್ಟ. ತನ್ನ ರೂಪ, ತನ್ನ ಸ್ವರೂಪ ಅಷ್ಟಗುಣ ಅಪಹತ ಪಾಪ್ಮತ್ವಾದಿ ಅಷ್ಟಗುಣ ವಿಶಿಷ್ಟನಾಗಿರುವಂತಹದ್ದು. ಅದು ಪರಿಪೂರ್ಣವಾಗಿ ಅವನ ಸ್ವಾಭಾವಿಕವಾದ ರೂಪದಲ್ಲಿ ಇರ್ತಾನವನು. ಇತಿ ಶ್ರುತ್ಯುಕ್ತ ರೀತ್ಯ ಬ್ರಹ್ಮ ಪ್ರಾಪ್ತಿಯ ಆವಿರ್ಭೂತ ಗುಣಾಷ್ಟಕ. ಗುಣಾಷ್ಟಕವು ಆವಿರ್ಭಾವವಾಗುತ್ತೆ. ಆವಿರ್ಭೂತ ಗುಣಾಷ್ಟಕ ಅಭೂತ್ ಅಂದ್ರೆ ಅದಕ್ಕೆ ಅರ್ಥ. ಅನ್ಯಃ ಅಪಿ ಏವಂ ಯಃ ವಿತ್ ಅಧ್ಯಾತ್ಮಮೇವ, ಅಧ್ಯಾತ್ಮ ವಿದ್ಯಾಂ, ಅಧ್ಯಾತ್ಮಮೇವ ಅಂದ್ರೆ ಈ ಅಧ್ಯಾತ್ಮ ವಿದ್ಯೆ ಎನ್ನುವಂತ ಅರ್ಥ. ಪರಮಾತ್ಮನನ್ನು ಕುರಿತಂತಹ ಈ ವಿದ್ಯೆ. ಯಹ ಅನ್ಯೋಪಿ ವೇತ್ತಿ ಸೋಪಿ ಏವಮೇವ ನಚಿಕೇತ ಇವ ಏವ ಭವತಿ ಇತ್ಯರ್ಥ. ಅವನು ನಚಿಕೇತನಂತೆಯೇ ಮೋಕ್ಷವನ್ನು ಪಡೆಯುತ್ತಾನೆ ಹೇಳಲ್ಪಟ್ಟಿದೆ. ಇಲ್ಲಿ ಕಡೆಯಲ್ಲಿ ಶಾಂತಿ ಮಂತ್ರ, ತೈತ್ತಿರಿಯ ಶಾಖೆಯಲ್ಲಿ ಶಾಂತಿ ಮಂತ್ರ ಸಹನಾಭವತು ಅಂತ ಹೇಳೋದು. ಒಂದೊಂದು ಶಾಖೆಯಲ್ಲೂ ಶಾಂತಿ ಮಂತ್ರವು ಬೇರೆ ಬೇರೆ ಮಂತ್ರಗಳಿದೆ. ಅದರಲ್ಲಿ ತೈತ್ತಿರಿಯ ಶಾಖೆಗಳಲ್ಲಿ ಕಠೋಪನಿಷತ್ತು, ತೈತ್ತಿರಿಯ ಕೃಷ್ಣ ಯಜುರ್ವೇದಕ್ಕೆ ಸೇರಿದಂತಹ ಉಪನಿಷತ್ತು ಕಠೋಪನಿಷತ್ತು. ಶ್ವೇತಾಶ್ವತರ ಉಪನಿಷತ್ತು ಕೂಡ ಕೃಷ್ಣ ಯಜುರ್ವೇದಕ್ಕೆ ಸೇರಿದ್ದು. ತೈತ್ತಿರಿಯ ಉಪನಿಷತ್ತು ಕೃಷ್ಣ ಯಜುರ್ವೇದ, ಮಹಾನಾರಾಯಣ, ಇದೆಲ್ಲಕ್ಕೂ ಶಾಂತಿ ಮಂತ್ರ ಸಹನಾಭವತು ಅನ್ನೋದೇ. ಅದನ್ನು ಕೂಡ ಇಲ್ಲಿ ವಿವರಿಸ್ತಾರೆ. ಶಿಷ್ಯ ಆಚಾರ್ಯಯೋ ಶಾಸ್ತ್ರೀಯ ನಿಯಮನ ಅತಿಲಂಘನಕೃತ ದೋಷ ಪ್ರಶಮನಾರ್ಥ ಶಾಂತಿ ಉಚ್ಯತೆ.
ಇದು ಉಪನಿಷತ್ತುಗಳಲ್ಲಿ ಎಲ್ಲ ಶಾಂತಿ ಮಂತ್ರದೊಡನೆಯೇ ಆರಂಭಿಸಿ ಹೇಳುವಂತಹದ್ದು ಅದನ್ನ ಪರಂಪರೆಯಲ್ಲಿ ಬಂದಿರೋದು. ಆ ಶಿಷ್ಯರಿಗೂ ಆಚಾರ್ಯರಿಗೂ ಶಾಸ್ತ್ರೀಯ ನಿಯಮವನ್ನು ಅತಿಲಂಘನ ಮಾಡಿದ್ರೆ ಏನಾದ್ರು ದೋಷ ಬಂದಿದ್ರೆ ಅದೆಲ್ಲ ಶಾಂತವಾಗಲಿ ಅನ್ನುವ ಒಂದು ದೃಷ್ಟಿಯಿಂದ ಶಾಂತಿಯು ಹೇಳಲ್ಪಡುತ್ತೆ. ಸಹ ನಾವವತು, ಇಲ್ಲಿ ಮೊದಲು ಹೇಳುವ ಸಹ ಅನ್ನೋದು ಸಹ ಸ ಹ ಎರಡು ಶಬ್ದಗಳು ಬೇರೆ ಬೇರೆ. ಎರಡನೆಯ ಸಹ ಅನ್ನೋದು ಒಂದೇ ಶಬ್ದ ಸಹ ಅಂತ ಹೇಳ್ಬಿಟ್ಟು ಸಹನೌ ಭುನಕ್ತು ಅನ್ನುವಾಗ ಸಹ ಮೊದಲು ಸಹ ನಾವವತು ಅನ್ನುವಾಗ ಸ ಹ ನೌ ಅವತು. ಸಹ ಅಂದ್ರೆ ಪರಮಾತ್ಮ, ವಿದ್ಯಾ ಪ್ರಕಾಶಿತ ಪರಮಾತ್ಮ. ಹ ಶಬ್ದ ಪ್ರಸಿದ್ಧವು ಪ್ರಸಿದ್ಧವಾದ್ದು ಅನ್ನೋದು ತಿಳಿಸುತ್ತೆ. ನೌ ಶಿಷ್ಯಾಚಾರ್ಯೌ ಅವತು ಸ್ವಸ್ವರೂಪ ಪ್ರಕಾಶನೇನ ರಕ್ಷತು, ನಮ್ಮ ಸ್ವರೂಪವನ್ನು ನಮಗೆ ತಿಳಿಸ್ಕೊಡ್ಲಿ ಅಂತ ಹೇಳ್ಬಿಟ್ಟು ಪರಮಾತ್ಮನ ಶೇಷಭೂತರಾದವರು ಅದೆಲ್ಲ ತಿಳಿಯುವಂಗೆ ಆಗಲಿ, ಹಾಗೆ ತಿಳಿಸಿ ನಮ್ಮನ್ನ ರಕ್ಷಣೆ ಮಾಡ್ಲಿ. ಸಹನೌ ಭುನಕ್ತು, ಸಹ ಅಂದ್ರೆ ಇಲ್ಲಿ ಜೊತೆಯಲ್ಲಿ ಅಂತ. ವಿದ್ಯಾ ಪ್ರಚೇದ್ವಾರ ಆವಾಂ ಸಹೈವ ಪರಿಪಾಲಯತು, ನಮ್ಮಿಬ್ಬರನ್ನು ಸಹ ಭುನಕ್ತು ಅಂದ್ರೆ ಪರಿಪಾಲಯತು ಅಂತ ಅರ್ಥ. ನಮ್ಮಿಬ್ಬರನ್ನು ಅವನು ರಕ್ಷಿಸಲಿ. ಹೇಗೆ ಅಂದ್ರೆ ವಿದ್ಯೆಯ ಒಂದು ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡುವುದರ ಮೂಲಕ, ಅದರ ಮೂಲಕ. ಯದ್ವಾ ವಿಶ್ಲೇಷಮಂತರೇಣ ಆವಾಂ ಸಹಿತಾವೇವ ಯಥಾ ಸ್ಯಾವ ತಥಾ ಪರಿಪಾಲಯತು. ಸಹ ಅಂತ ಹೇಳೋದ್ರಿಂದ ಸಹಯೋಗವನ್ನು ಹೇಳ್ಬೋದು. ಇಬ್ಬರು ಬೇರೆ ಆಗದೆ ಇರೋ ಹಂಗೆ ಆಚಾರ್ಯ ಶಿಷ್ಯರು ಜೊತೆಯಲ್ಲಿಯೇ ಯಾವಾಗಲೂ ನಮ್ಮನ್ನು ಯಾವ ಇರ್ತೀವೋ ಆ ರೀತಿ ನಮ್ಮನ್ನು ರಕ್ಷಿಸಲಿ. ಆಚಾರ್ಯರು ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡುವ ಆಚಾರ್ಯರನ್ನು ಅತ್ಯಂತ ಅಪರಿತ್ಯಾಜ್ಯನ್ ಅಂತ ಸ್ವಾಮಿ ದೇಶಿಕನು ಹೇಳ್ತಾರೆ. ಇದರಲ್ಲಿ ಸಾರದಲ್ಲಿ ವಿರೋಧ ಪರಿಹಾರ ಮೊದಲಾದ ಗ್ರಂಥಗಳಲ್ಲಿ ಅತ್ಯಂತ ಅಪರಿತ್ಯಾಜ್ಯನ್, ಯಾವುದು ಬಿಡೋ ಹೋಗಿಲ್ಲ ಅವ್ರನ್ನ. ಅವ್ರ ಆಚಾರ್ಯರು ಅವರೇನೆ ಬ್ರಹ್ಮವಿದ್ಯೆ ಉಪದೇಶ ಮಾಡುವಂತವರು. ಸಹವೀರ್ಯಂ ಕರವಾವಹೈ, ಸಹ ಸನಿಯಮಕ ವಿದ್ಯಾ ಪ್ರದಾನೇನ ವಿದ್ಯಾಯಾಹ ಸಾಮರ್ಥ್ಯಂ ನಿಷ್ಪಾದಯಾವಹೈ. ಸನಿಯಮಕ ವಿದ್ಯಾ ಪ್ರದಾನೇನ ಸಹ ವೀರ್ಯಂ ಕರವಾವಹೈ, ನಿಯಮದೊಡನೆ ವಿದ್ಯೆಯನ್ನು ಕೊಡುವುದರ ಮೂಲಕ ವಿದ್ಯೆಯ ಸಾಮರ್ಥ್ಯವನ್ನು ಪಡೆದುಕೊಳ್ಳುವ ಹಾಗಾಗಲಿ ಅಂತ ಅರ್ಥ. ಸನಿಯಮಕ ವಿದ್ಯಾ ಪ್ರದಾನೇನ, ವಿದ್ಯೆ ಯಾವಾಗಲೂ ನಿಯಮದೊಂದಿಗೆ ಕೊಟ್ರೇನೆ ಅದಕ್ಕೆ ಫಲವಿರುತ್ತೆ. ಅದು ವೇದಾಧ್ಯಯನದಲ್ಲಿ ಹೇಳುವಾಗ ಸ್ವಾಧ್ಯಾಯ ಸಂಸ್ಕಾರ ಅನ್ನೋದು ಅದೇನೆ. ಭಾಷಿಕಾರರು ಆರಂಭದಲ್ಲಿಯೇ ಹೇಳ್ತಾರೆ ಜಿಜ್ಞಾಸಾಧಿಕರಣದಲ್ಲಿ ಸ್ವಾಧ್ಯಾಯ ಸಂಸ್ಕಾರ. ಸ್ವಾಧ್ಯಾಯ ಅಂದ್ರೆ ವೇದ ಅಂತ ಅರ್ಥ. ವೇದಾಧ್ಯಯನ ಮಾಡೋದು ಅಂದ್ರೆ ಅಕ್ಷರ ರಾಶಿ ಗ್ರಹಣ. ಅಕ್ಷರ ರಾಶಿ ವೇದ ಅಂತ ಹೇಳೋದು. ಅಪೌರುಷೇಯವಾದ ನಿತ್ಯವಾದ ಅಕ್ಷರ ರಾಶಿ. ಆಚಾರ್ಯ ಅನುಚ್ಚಾರಣ ಪೂರ್ವಕ ಅಕ್ಷರ ರಾಶಿ ಗ್ರಹಣಂ ವೇದಾಧ್ಯಯನಂ ಅಂತ ಲಕ್ಷಣ ಹೇಳಿದ್ರು. ಅದು ನಮಗೆ ಫಲವತ್ತಾಗಿ ಆಗ್ಬೇಕಾದ್ರೆ ಹೀಗೆ ಆಗಬೇಕು. ಆಚಾರ್ಯರಿಂದ ಉಚ್ಚಾರಣೆಯಿಂದ ಅನುಚ್ಚಾರಣೆ ಮಾಡಿಯೇ ಅದನ್ನು ಗ್ರಹಿಸಿದ್ದರೆ ನಾವು ಗ್ರಹಿಸಿದ ಒಂದು ವೇದ ಸಂಸ್ಕೃತವಾದ ವೇದವಾಗುತ್ತೆ. ಆಗ ಅದರಿಂದ ನಮಗೆ ಫಲ ದೊರಕುತ್ತೆ. ಎಲ್ಲ ವಿಧವಾದ ಪುರುಷಾರ್ಥವನ್ನು ಪಡೆದುಕೊಳ್ಬಹುದು. ಆ ಮಂತ್ರಗಳನ್ನ ವೇದವನ್ನು ಪ್ರಯೋಗ ಮಾಡಿ ಯಜ್ಞಯಾಗಾದಿಗಳು ಮಾಡ್ಬೋದು, ಕರ್ಮಾನುಷ್ಠಾನ ಮಾಡ್ಬೋದು, ಎಲ್ಲವನ್ನು ಮಾಡ್ಬೋದು. ಆಗ ಅದರಿಂದ ಫಲ ಉಂಟಾಗುತ್ತೆ. ಆಗ ಮಾಡದೆ ಹೋದರೆ ಅದು ಸಂಸ್ಕೃತವಾದ ವೇದವಾಗೋದಿಲ್ಲ. ಆಗ ಸ್ವಾಧ್ಯಾಯ ಸಂಸ್ಕಾರ ಇರೋದಿಲ್ಲ, ಅವನಿಗೆ ಸಂಸ್ಕೃತವಾದ ವೇದ ಇರೋದಿಲ್ಲ. ಅದು ಸ್ವಾಧ್ಯಾಯ ಸಂಸ್ಕಾರ ಅಂತ ಹೇಳಲ್ಪಟ್ಟಿದೆ. ಆ ರೀತಿ ಆಗಲಿ ಅಂತ ಹೇಳ್ಬಿಟ್ಟು ವಿದ್ಯಾ ಸಾಮರ್ಥ್ಯಂ ನಿಷ್ಪಾದಯಾವಹಯ್ಯ, ವಿದ್ಯೆಯ ಸಾಮರ್ಥ್ಯವನ್ನು ನಾವು ಪಡೆದುಕೊಳ್ಳೋ ಹಾಗಾಗ್ಬೇಕು, ನಮಗೆ ಫಲವತ್ತಾಗೋ ಹಾಗಾಗಬೇಕು. ಅದ ಪ್ರಾರ್ಥನೆ. ನಿಯಮಾಭಾವೇ ವಿದ್ಯಾ ನಿರ್ವೀರ್ಯ ಭವತಿ ಇತಿ ಭಾವ. ನಿಯಮವಿಲ್ಲದೆ ಹೋದ್ರೆ ಅದು ಏನು ಪ್ರಯೋಜನವಾಗುವುದಿಲ್ಲ. ತೇಜಸ್ವಿನವು ಅಧೀತಮಸ್ತು, ನಾವು ಅವಯೋ ಯದ ಅಧೀತಂ ತತ್ ತೇಜಸ್ವಿ ಅಸ್ತು. ನಮಗೆ ವೀರ್ಯವತ್ತರಂ ಭವತು, ಶೀಘ್ರ ಫಲಕಾರಿಯಾಗಲಿ ಅಂತ ಅರ್ಥ ವೀರ್ಯವತ್ತರಂ ಅಂತ ಹೇಳಿದ್ರೆ. ಮಾ ವಿದ್ವಿಷಾವಹೈ ಯಶ್ಚ ಅಧರ್ಮೇಣ ವಿಬ್ರೂತೆ ಯಶ್ಚ ಅಧರ್ಮೇಣ ಪೃಚ್ಛತಿ ತಯೋ ಅನ್ಯತರಃ ಪ್ರೈತಿ ವಿದ್ವೇಷಂ ವಾ ಅಧಿಗಚ್ಚತಿ ಹೇಳಿದಾಗೆ, ಇವರು ಯಾರು ಅಧರ್ಮದಿಂದ ಹೇಳ್ತಾರೋ, ಯಾರು ಅಧರ್ಮದಿಂದ ಕೇಳ್ತಾರೋ ಅವ್ರಿಗೆ ಮರಣ. ಪ್ರೈತಿ ಅಂದ್ರೆ ಮರಣ ಅಂತ ಅವ್ರಿಗೆ, ಇಲ್ಲ ಅಂದ್ರೆ ದ್ವೇಷ ಉಂಟಾಗುತ್ತೆ ಅಂತೆಲ್ಲ ಹೇಳಿ ಎಲ್ಲರಿಂದಲೂ ಅವರು ನಿಂದೆಗೊಳಗಾಗ್ತಾರೆ. ಹಾಗಾಗದೆ ಇರ್ಲಿ ನಮಗೆ ಅಂತ
ಸ್ಮೃತ್ಯುತ್ತರೀತ್ಯ ಅಧರ್ಮಾಧ್ಯಯನ ಅಧ್ಯಾಪನ ನಿಮಿತ್ತೋ ದ್ವೇಷಃ ಅವಯೋಃ ಮಾ ಭೂತ್. ಅದರಿಂದ ಉಂಟಾಗುವಂತಹ ದ್ವೇಷವು ಆಗದೇ ಇರಲಿ ನಮ್ಗೆ ಅಂತ ಅರ್ಥ. ಯಾವ ಸ್ಮೃತಿಯಲ್ಲಿ ಹೇಳಿರುವ ಹಾಗೆ ಅಧರ್ಮದಿಂದ ಅಧ್ಯಯನ ಅಧ್ಯಾಪನ ಎರಡು ಮಾಡೋ ಹಾಗಿಲ್ಲ. ಮಾಡಿದ್ರೆ ಯಾವ ದೋಷವೆಲ್ಲ ಬರುತ್ತೋ ಅದೆಲ್ಲ ಆಗದೆ ಇರಲಿ ನಮ್ಗೆ ಹೇಳಿ ಶಾಂತಿ 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 ತ್ರಿರ್ವಚನಂ ಸರ್ವದೋಷ ಶಾಂತಿ ಅರ್ಥಂ ಅಂತ ಹೇಳಿದ್ರು. ಆದಿಭೌತಿಕ ಆಧ್ಯಾತ್ಮಿಕ ಆದಿದೈವಿಕ ಶಾಂತಿ ಉಂಟಾಗಲಿ ನಮ್ಗೆ ಅಂತ, ಎಲ್ಲ ವಿಧವಾದ ದೋಷಗಳು ಶಮನವಾಗಲಿ ಅಂತ ಪ್ರಾರ್ಥನೆ. ಇತಿ ಇಯಂಚ ಉಪನಿಷತ್ ಭಗವತ್ಪರೈವ ಇತಿ ಭಗವತಾ ಬಾದರಾಯಣೇನ ಸಮನ್ವಯಾಧ್ಯಾಯೇ ತ್ರಿಭಿ ಅಧಿಕರಣೈ ನಿರ್ಣೀತಂ. ಈ ಉಪನಿಷತ್ತು ಇವಾಗ ಈ ಉಪನಿಷತ್ತಿನ ಒಂದು ಸಮಗ್ರವಾದ ಅರ್ಥವನ್ನು ಹೇಳಿ ಬಾದರಾಯಣರು ಇದನ್ನ ಯಾವ ಯಾವ ಅಧಿಕರಣದಲ್ಲಿ ಹೇಳಿದ್ದಾರೆ, ಅವರ ಅಭಿಪ್ರಾಯದಲ್ಲಿ ಈ ಉಪನಿಷತ್ತು ಪೂರ್ಣವಾಗಿ ಭಗವತ್ ಪರವಾದದ್ದು ಅನ್ನೋದು ಬಾದರಾಯಣರ ಅಭಿಪ್ರಾಯ. ಇಯಂಚ ಉಪನಿಷತ್ ಭಗವತ್ಪರ ಏವ, ಭಗವತ್ಪರಾ ಏವ, ಅದರಿಂದ ಭಗವತ್ಪರವಾದದ್ದೇ ಅಂತ ಭಗವತಾ ಬಾದರಾಯಣೇನ ಸಮನ್ವಯಾಧ್ಯಾಯೇ, ಮೊದಲನೇ ಅಧ್ಯಾಯ ಸಮನ್ವಯಾಧ್ಯಾಯ ಅಂತ ಹೇಳಲ್ಪಡೋದು. ಬ್ರಹ್ಮಸೂತ್ರದ ಮೊದಲ ಅಧ್ಯಾಯದಲ್ಲಿ 3 ಅಧಿಕರಣಗಳಲ್ಲಿ ಈ ಉಪನಿಷತ್ತಿನ ಅರ್ಥವನ್ನು ಪ್ರತಿಪಾದನೆ ಮಾಡಿ ಈ ಉಪನಿಷತ್ತು ಸಮಗ್ರವಾಗಿ ಭಗವತ್ಪರವಾದದ್ದು ಅನ್ನೋದನ್ನ ಸ್ಥಾಪನೆ ಮಾಡಿದ್ದಾರೆ. ಯಾಕೆ ಅಂದ್ರೆ ಇಲ್ಲಿ ಬರುವ ಮಂತ್ರಗಳಲ್ಲಿ ಅನೇಕ ಇತರ ದರ್ಶನಗಳಲ್ಲಿ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ತಾರೆ. ಆದರೆ ಬಾದರಾಯಣರು ಅದನ್ನೆಲ್ಲ ತಳ್ಳಿ ಹಾಕಿ ಇದೆಲ್ಲ ಆ ರೀತಿ ಅರ್ಥವಲ್ಲ, ಅಂಗುಷ್ಟ ಮಾತ್ರ ಪುರುಷ ಅಂದ್ರೆ ಅಂಗುಷ್ಟ ಅಂತ ಮನುಷ್ಯನ ಒಂದು ಬೆರಳಿನ ಪರಿಮಾಣ ಹೇಳೋದ್ರಿಂದ ಯಾಕೆ ಜೀವಾತ್ಮ ಆಗಿರ್ಬಾರ್ದು ಅಂತ ಹೇಳಿದ್ರೆ ಇದೆಲ್ಲ ಇಲ್ಲ, ಎಲ್ಲ ಭಗವತ್ಪರವೇ, ಪರಿಪೂರ್ಣವಾಗಿ ಭಗವತ್ಪರವೇ ಅನ್ನೋದನ್ನ 3 ಅಧಿಕರಣಗಳಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ಒಂದೊಂದು ಅಧಿಕರಣದ್ದು ಒಂದು ಸಂಗ್ರಹವಾದ ಅರ್ಥವನ್ನ ಇಲ್ಲಿ ರಂಗರಾಮಾರ್ಜರು ಹೇಳ್ತಾರೆ. ನಮಗೆ ಉಪನಿಷತ್ತಿನ ಅಧ್ಯಯನ ಮಾಡಿ ಬ್ರಹ್ಮಸೂತ್ರದಲ್ಲಿ ಯಾವ ಅಧಿಕರಣದಲ್ಲಿ ಈ ಉಪನಿಷತ್ತಿನ ವಾಕ್ಯಗಳು ವಿಷಯ ವಾಕ್ಯವಾಗಿ ಹೇಳಲ್ಪಟ್ಟಿವೆ, ಏನು ಅಲ್ಲಿ ನಿರ್ಧಾರ ಮಾಡಿದ್ದಾರೆ ಬಾದರಾಯಣರು, ಅದನ್ನ ಇಲ್ಲಿ ಬ್ರಹ್ಮಸೂತ್ರದ ಒಂದು ಆಧಾರದ ಮೇಲೆ ಹೇಳ್ತಾರೆ. ಅತ್ರಾಧಿಕರಣ ಅನ್ನೋದು ಮೊದಲ ಅಧಿಕರಣ ಇಲ್ಲಿ ಹೇಳಿರಲ್ಪಟ್ಟಿರೋದು. ಯಸ್ಯ ಬ್ರಹ್ಮಜ ಕ್ಷೇತ್ರಂಚ ಉಭಯ ಭವತ ಓದನಃ ಮೃತ್ಯು ಯಸ್ಯ ಉಪಸೇಚನಂ ಕೈತ್ಥಾ ವೇದ ಯತ್ರ ಸಹ. ಇದು ವಿಷಯವಾಕ್ಯ. ಅಲ್ಲಿ ಯಮನು ಉಪದೇಶ ಮಾಡಿದಾಗ ನಚಿಕೇತನಿಗೆ ಹೇಳುವ ಮಾತಿದು. ಯಸ್ಯ ಬ್ರಹ್ಮಚ ಕ್ಷೇತ್ರಂಚ ಉಭಯ ಭವತ ಓದನಃ, ಓದನ ಅಂದ್ರೆ ಊಟ, ಅನ್ನ ಅಂತ ಅರ್ಥ. ಬ್ರಹ್ಮವು ಕ್ಷೇತ್ರವು ಯಾರಿಗೆ ಊಟ, ಮೃತ್ಯು ಯಸ್ಯ ಉಪಸೇಚನಂ ತೊಟ್ಕೊಂಡು ತಿನ್ನೋದಕ್ಕೆ ನೆಂಚ್ಕೊಳ್ಳಕ್ಕೆ ಅಂತ ಹೇಳ್ತೀವಲ್ಲ ಉಪಸೇಚನ, ಅದು ಮೃತ್ಯು. ಮೃತ್ಯುವನ್ನ ಜೊತೆಯಲ್ಲಿ ಈ ಅನ್ನವನ್ನೆಲ್ಲ ಮೃತ್ಯುವನ್ನ ತೊಟ್ಟುಕೊಂಡು ನೆಂಚ್ಕೊಳ್ಳೋ ಹಾಗೆ ಅದನ್ನ ವ್ಯಂಜನ ಅದರ ಜೊತೆ ಸೇರಿಸಿ ಎಲ್ಲವನ್ನು ತಿಂತಾನೆ ಅವನು. ಅವನನ್ನು ಯಾರು ತಾನೇ ತಿಳಿಯಕ್ ಸಾಧ್ಯ? ಕೈತ ವೇದ ಯತ್ರ ಸಹ, ಅವನ ಸ್ವರೂಪವೇನು, ಯಾರಿಗೆ ಹೀಗೆ ತಿಳಿಯಕ್ ಸಾಧ್ಯ ಅಂತ ಹೇಳುವಂತ ಮಾತು ಇದು. ಇದರಲ್ಲಿ ಬ್ರಹ್ಮ, ಕ್ಷೇತ್ರ, ಓದನ ಇದೆಲ್ಲ ಬಂದಿದೆಯಲ್ಲ, ಇದೆಲ್ಲ ಈ ಪ್ರಪಂಚಕ್ಕೆ ಸೇರಿದ ವಿಷಯವಾಗುತ್ತೆ. ಅದರಿಂದ ಸಂದೇಹ ಬರುತ್ತೆ. ಇತಿವಾಕ್ಯೆ ಬ್ರಹ್ಮಕ್ಷೇತ್ರಯೋ ಓದನತ್ವ ನಿರೂಪಣೇನ. ಬ್ರಹ್ಮ ಕ್ಷೇತ್ರ ಎಲ್ಲ ಊಟ ಅಂತ ಹೇಳಿದ್ಮೇಲೆ ಭೋಜ್ಯತ್ವಸ್ಯ ವಾ ಭೋಗ್ಯತ್ವಸ್ಯ ವಾ ಪ್ರತೀತೆ ತತ್ಪ್ರತಿ ಸಂಬಂಧೀಯಸ್ಯ ಷಷ್ಠ್ಯಂತ ಯಚ್ಛಬ್ದ ನಿರ್ದಿಷ್ಟೋ ಭೋಕ್ತ ಜೀವ ಏವ ಸ್ಯಾತ್. ಯಾರಿಗೆ ಇದೆಲ್ಲ ಓದನ ಅಂತ ಹೇಳಿದ್ರೆ ಜೀವಾತ್ಮನಿಗೆ ಅಂತ ಹೇಳಬೇಕು. ಯಾಕೆಂದ್ರೆ ಊಟ ಮಾಡೋನು ಜೀವಾತ್ಮನೇ, ನಮಗ್ ತಿಳಿದು ಬಂದಿರೋದು ಅಂತ ಹೇಳ್ಬಿಟ್ಟು ಅಂತ ಇಲ್ಲಿ ಹೇಳ್ತಾರೆ. ನಮ್ಮಳ್ವಾರ್ ಇದನ್ನ ಅದ್ಭುತವಾಗಿ ಈ ಮಂತ್ರದ ಅರ್ಥವನ್ನು ಹೇಳ್ತಾರೆ. ಅವನಿಗೆ ಪ್ರಪಂಚವೆಲ್ಲ ಅವನಿಗೆ ಓರು ತುತ್ತು ಆತ್ತ ಅಂತ ಹೇಳಿದ್ರು. ಪ್ರಪಂಚವೆಲ್ಲ ಒಂದು ತುತ್ತಿಗಾಗೋದಿಲ್ಲ ಅಂತ ಹೇಳ್ಬಿಟ್ಟು ಓರು ತುತ್ತು ಆತ. ಅವನ ಊಟದ ವಿಷಯ ಏನ್ ಹೇಳಿದ್ರು, ಊಟದ ವಿಷಯ ಹೇಳಿದ್ರೆ ಉಲಹಮೆಲ್ಲ ಓರ್ ತುತ್ತು ಆತ ಅಂದ್ರು. ಪ್ರಪಂಚ ಎಲ್ಲ ಒಂದು ತುತ್ತಿಗ ಸಾಲದು ಅವನಿಗೆ ಅಂತ ನಮ್ಮಳ್ವಾರ್ ಹೇಳ್ತಾರೆ ಇದನ್ನ ಒಂದು ಪಾಶರದಲ್ಲಿ. ಪರಮಾತ್ಮನಃ ಭೋಕ್ತೃತ್ವ ಅಸಂಭವಾದಿತಿ ಪೂರ್ವ ಪಕ್ಷ. ಪರಮಾತ್ಮ ಈ ರೀತಿ ಊಟ ಎಲ್ಲ ಮಾಡೋದು, ಬ್ರಹ್ಮಕ್ಷೇತ್ರ ಎಲ್ಲ ತಿನ್ನೋದು, ಊಟ ಮಾಡೋದೆಲ್ಲ ಹೇಳಿದ್ಯಾ, ಉಪಸೇಚನ, ಉಪ್ಪಿನಕಾಯಿ ಹೀಗೆಲ್ಲ ಹೇಳಿದ್ಯಲ್ಲ ಅಂದ್ರೆ ಇದೆಲ್ಲ ಅದಕ್ಕೆ ಅದನ್ನ ಈ ಸೂತ್ರದಲ್ಲಿ ಅತ್ರಾಧಿಕರಣದಲ್ಲಿ ಸೂತ್ರ ಅತ್ತಾ ಚರಾಚರ ಗ್ರಹಣಾತಿ ಅಂತ ಸೂತ್ರ.
ಬ್ರಹ್ಮ ಕ್ಷೇತ್ರ ಶಬ್ದಗಳಿಂದ ಚರಾಚರಗಳು ಹೇಳಲ್ಪಟ್ಟಿವೆ ಅಂತ ಅರ್ಥ. ಮೂವಬಲ್ಸ್ ಅಂಡ್ ಇಮ್ಮೂವಬಲ್ಸ್, ಚರ ಅಚರ ಅದು ಹೇಳಲ್ಪಟ್ಟಿವೆ ಅನ್ನೋದು ಅರ್ಥ ಮಾಡ್ತಾರೆ. ಅದರ ಒಂದು ಸೂತ್ರ ಪ್ರಕರಣಾಚ ಗುಹಾ ಪ್ರವಿಷ್ಟವು ಆತ್ಮಾನೋ ಹಿ ತದ್ದರ್ಶನಾತ್ ವಿಶೇಷಣಾಚ, 4 ಸೂತ್ರಗಳು ಅಲ್ಲಿ ಬರುತ್ತೆ. ಅದರಿಂದ ಇದು ಇಲ್ಲಿ ಹೇಳಲ್ಪಟ್ಟಿರುವುದು ಪರಮಾತ್ಮನೇ ಅನ್ನೋದನ್ನ ಚತುರ್ಭಿ ಸೂತ್ರೈ ಸಿದ್ಧಾಂತ ಕೃತಃ ತೇಷಾಂಚ ಅಯಂ ಅರ್ಥಃ. ಅವರು ಈ ಅರ್ಥವನ್ನೇ ಹೇಳ್ತಾರೆ ಇಲ್ಲಿ. ಉಭೇ ಭವತ ಓದನಃ ಇತಿ ಓದನ ಪ್ರತಿಸಂಬಂಧಿತೆಯ ಪ್ರತೀಯಮಾನಃ ತ ಪರಮಾತ್ಮ ಏವ. ಎರಡನ್ನು ತಿನ್ನುತ್ತಾನೆ ಅಂತ ಹೇಳಿದೆಯಲ್ಲ ಬ್ರಹ್ಮಕ್ಷೇತ್ರವನ್ನ, ಆ ತಿನ್ನುವವನು ಯಾರು ಅಂತ ಹೇಳಿದ್ರೆ ಅದಕ್ಕೆ ಪ್ರತಿಸಂಬಂಧಿಯಾದವನು ಪರಮಾತ್ಮನೇ ಅನ್ನೋದನ್ನ ಸಿದ್ಧಾಂತ ಅಲ್ಲಿ ಹೇಳಲ್ಪಟ್ಟಿದೆ. ಬ್ರಹ್ಮಕ್ಷೇತ್ರ ಶಬ್ದ ಗೃಹೀತ ನಿಖಿಲ ಚರಾಚರ ಸಹರ್ತೃತ್ವ ಸ್ಯಾತ್. ಚರಾಚರ ಸಂಹರ್ತೃತ್ವಾತ್ ಇರ್ಬೇಕಿದು. ಚರಾಚರ ಸಂಹರ್ತೃತ್ವಸ್ಯ ಅತ್ರ ಮಂತ್ರೆ ಪ್ರತಿಪಾದನಾತ್. ಸಂಹರ್ತೃತ್ವ ಹೇಳಲ್ಪಟ್ಟಿದೆ. ಚರಾಚರ ಸಂಹರ್ತೃತ್ವ, ಚರಾಚರಗಳ ಉಪಸಂಹಾರ. ಅವನು ಪ್ರಳಯದಲ್ಲಿ ಸಂಹಾರ ಮಾಡ್ಕೊಳ್ತಾನಲ್ಲ, ಅವನು ತನ್ನಲ್ಲಿ ಸೇರಿಸ್ಕೊಳ್ತಾನೆ ಎಲ್ಲವನ್ನು, ನಿಖಿಲ ಚರಾಚರವನ್ನ. ಅದು ಹೇಳಲ್ಪಟ್ಟಿದೆ ಬ್ರಹ್ಮಕ್ಷೇತ್ರ ಶಬ್ದದಿಂದ ಅಂತ ಹೇಳಿ ಅತ್ರ ಬ್ರಹ್ಮಶಬ್ದಯೋಹೋ ನಿಖಿಲ ಚರಾಚರ ಲಕ್ಷ್ಯಕತ್ವ ಪ್ರಕಾರ ಓದನ ಶಬ್ದಸ್ಯ ವಿನಾಶ್ಯತ್ವ ಲಕ್ಷ್ಯಕತ್ವ ಪ್ರಕಾರಶ್ಚ. ಓದನ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಊಟ ಮಾಡೋದು ಅಂತಲ್ಲ, ನಾಶವಾಗೋದು ಅಂತ ಹೇಳೋದು. ಅದನ್ನ ಓದನ ಅನ್ನುವ ಅರ್ಥದಲ್ಲೇ ಆಳ್ವಾರರು ಹೇಳ್ತಾರೆ ಪ್ರಸಿದ್ಧವಾಗಿ. ಉಂಡು ಉಮಿಳ್ದಾನ್ ಅಂತ ಹೇಳ್ತಾರೆ. ಪ್ರಳಯಕ್ಕೂ ಸೃಷ್ಟಿಗೂ ಉಂಡು ಉಮಿಳ್ದಾನ್ ಅಂತ ಹೇಳ್ತಾರೆ ಅವರು ಸ್ಪಷ್ಟವಾಗಿ. ಊಟ ಮಾಡಿದ ಹೊಟ್ಟೆಯಲ್ಲಿ ಇಟ್ಕೊಳ್ತಾನೆ, ಮತ್ತೆ ಅದನ್ನು ಹೊರಗಡೆ ಹಾಕ್ತಾನೆ. ಸೃಷ್ಟಿ ಅಂದ್ರೆ ಅದೇ, ಪ್ರಳಯ ಅಂದ್ರೆ ಒಳಗೆ ಇಟ್ಕೊಂಡು ರಕ್ಷಣೆ ಮಾಡ್ತಾನೆ ಹೊಟ್ಟೆ ಒಳಗಡೆ ಅಂತ ಹೇಳಿ. ಅದನ್ನೇ ಆ ರೀತಿ ಶಬ್ದವೇ ಇಲ್ಲಿ ಉಪನಿಷತ್ತಲ್ಲಿ ಹೇಳಿರೋದು. ಓದನ ಶಬ್ದ ವಿನಶ್ಯತ್ವ ಲಕ್ಷ್ಯಕತ್ವ ಪ್ರಕಾರಶ್ಚ. ವಿನಶ್ಯತ್ವ ಅಂದ್ರೆ ಉಪಸಂಹಾರ ಮಾಡ್ಕೊಳ್ಳೋದು ಪ್ರಳಯದಲ್ಲಿ. ಏತನ್ ಮಂತ್ರ ವ್ಯಾಖ್ಯಾನ ಅವಸರೇ ಪ್ರತಿಪಾದಿತಸ್ಯ ಅತ್ರೈವ ಅನುಸಂಧೇಯ. ಅದನ್ನ ಇಲ್ಲಿ ಸ್ವಲ್ಪ ಅದರ ಅರ್ಥವನ್ನೆಲ್ಲ ಇಲ್ಲಿ ಅನುಸಂಧಾನ ಮಾಡ್ಬೇಕು ನಾವು. ಈ ಉಪನಿಷತ್ತುಗಳಲ್ಲಿ 3 ಅಧಿಕರಣಗಳು, ಅತ್ರಾಧಿಕರಣ ಪ್ರಮಿತಾಧಿಕರಣ ಅನ್ನೋದು, 2 ಅಂಗುಷ್ಟ ಮಾತ್ರ ಪ್ರಮಿತ ಅನ್ನೋದು ಆನುಮಾನಿಕ ಅಧಿಕರಣ. ಇದು ಇಲ್ಲಿ ಪರಾಕ್ಷಿಪ್ತ ಅಂತ ಹೇಳಲ್ಪಟ್ಟಿರುವಂತಹದ್ದು. ಅಲ್ಲಿ ಸಾಂಖ್ಯರು ಹೇಳ್ತಾರೆ ಪುರುಷ ಪ್ರಕೃತಿ 2 ತತ್ವ ಅಂತ ಹೇಳುವಂತಹ, ಅದನ್ನ ನಿರಾಕರಣೆ ಮಾಡುವುದು. 100 ಅಧಿಕರಣಗಳ ಅರ್ಥವನ್ನ ಇಲ್ಲಿ ಸಂಗ್ರಹ ಮಾಡ್ತಾರೆ. ಆ ಅಧಿಕರಣಗಳನ್ನು ಒಂದ್ಸತಿ ನಾವು ಇಲ್ಲಿ ಮತ್ತೆ ನೆನೆಸ್ಕೊಂಡಾಗ ಆಗುತ್ತೆ, ಅನುಸಂಧಾನ ಮಾಡಿದಾಗ ಆಗುತ್ತೆ. ಇದನ್ನ ಮುಂದಿನ ಕ್ಲಾಸ್ನಲ್ಲಿ ಅನುಸಂಧಾನ ಮಾಡಿ ಅಲ್ಲಿಗೆ ಕಠೋಪನಿಷತ್ತು ಮುಗಿಯುತ್ತೆ. ಮೋಸ್ಟ್ಲಿ ನೋಡೋಣ ಮುಂದಿನ ಕ್ಲಾಸ್ನಲ್ಲಿ. ಇಲ್ಲಿಗೆ ಎಲ್ಲರಿಗೂ ನಮಸ್ಕಾರ. ರಾಮೋಹತಃ ತರಿಪ್ರಾಣಿತನಾಯ ಮೇನೆ ಸ್ಮೃಗುರೋರ್ಭಗವತೋ ಶ್ರೀಗುರೋರಮಾಣಿ ಸ್ಮರಣಂ ಪ್ರಪದ್ಯೆ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ಭೀತ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. 16ನೇ ಮಂತ್ರದಲ್ಲಿ ಹೇಳಂಗೆ